ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಮೀರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಈ ಆಫರ್ ಜನವರಿ 26ರವರೆಗೆ ಮಾತ್ರ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಕ್ರಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಕೋರ್ಸ್ನ 30 ಡೇಸಿಂದ 45 ಡೇಸು ಇರುತ್ತೆ ಕ್ರಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ. ಸಮಸ್ತ ಕಲಬುರಗಿ ಜಿಲ್ಲೆಯ ಜನರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವೆಂಕಟೇಶ್ ಆಟೋಮೋಟಿವ್ಸ್, ಗುಲ್ಬರ್ಗಾ. क्या भैया जी, रेस लगाइएगा? बेटा हमारी फिनिश लाइन तक ना तुम्हारी ये बाइक पहुंच नहीं पाएगी। काहे भैया जी? इसका माइलेज है 69, तुम्हारी स्टंट वाली बाइक से बहुत ज्यादा। चलते हैं। हीरो सुपर स्प्लेंडर एक्सटेक. ಪ್ರಕಟಣೆ: ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಕಲಬುರಗಿ. ಸಾಮಾನ್ಯವಾಗಿ ಕಂಡುಬರುವ ಮಾನಸಿಕ ಕಾಯಿಲೆಯ ಲಕ್ಷಣಗಳು: ನಿದ್ರಾಹೀನತೆ, ಹಸಿವು ಕಡಿಮೆ, ಅತಿ ಬೇಜಾರು, ಜೀವನದಲ್ಲಿ ಜಿಗುಪ್ಸೆ, ಜೀವನದಲ್ಲಿ ನಿರಾಸಕ್ತಿ, ವಿನಾಕಾರಣ ಭಯ ಪಡುವುದು, ಲೈಂಗಿಕ ಸಮಸ್ಯೆ, ದಿನನಿತ್ಯದ ಕಾರ್ಯನಿರ್ವಹಿಸಲು ಕಷ್ಟವಾಗುವುದು, ಮೈಕೈ ನೋವು, ನೆನಪಿನ ಶಕ್ತಿ ಕಡಿಮೆಯಾಗುವುದು. ಗಂಭೀರ ಸ್ವರೂಪದ ಮಾನಸಿಕ ಕಾಯಿಲೆಯ ಲಕ್ಷಣಗಳು: ವಿಚಿತ್ರ ವರ್ತನೆ, ಮಂಕಾಗಿರುವುದು, ಅತಿ ದುಃಖ, ಅತಿ ಸಂಶಯ, ಆತ್ಮಹತ್ಯೆ ಆಲೋಚನೆ, ಅತಿ ಸಂತೋಷ ಮತ್ತು ಜಂಬ ಕೊಚ್ಚಿಕೊಳ್ಳುವುದು, ಬೇರೆಯವರಿಗೆ ಕಾಣಿಸದ ಕೇಳಿಸದ ದೃಶ್ಯ, ಧ್ವನಿಗಳು ಕಾಣಿಸುವುದು, ಕೇಳಿಸುವುದು, ಮೈ ಮೇಲೆ ದೇವರು ದೆವ್ವ ಬಂದಂತೆ ಆಡುವುದು, ಮೂರ್ಛೆ ಬೀಳುವುದು, ಬುದ್ಧಿಮಾಂದ್ಯತೆ. ಚಿಕಿತ್ಸಾ ಸೌಲಭ್ಯಗಳು:
ಆಪ್ತ ಸಮಾಲೋಚನೆ, ಮಾತ್ರೆಗಳ ಮುಖಾಂತರ ಚಿಕಿತ್ಸೆ, ಸಾಮಾಜಿಕ ಬೆಂಬಲ ನೀಡುವುದು, ವಿದ್ಯುತ್ ಕಂಪನ ಚಿಕಿತ್ಸೆ ಎಲ್ಲಿ ಲಭ್ಯ? ಹತ್ತಿರದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ, ವೈದ್ಯಕೀಯ ಮಹಾವಿದ್ಯಾಲಯ. ಮನೋಚೈತನ್ಯ ಕಾರ್ಯಕ್ರಮ. ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ವತಿಯಿಂದ ಪ್ರತಿ ತಿಂಗಳು ತಾಲೂಕು ಆಸ್ಪತ್ರೆಯಲ್ಲಿ ಮಾನಸಿಕ ಆರೋಗ್ಯ ಚಿಕಿತ್ಸಾ ಶಿಬಿರ ನಡೆಸಲಾಗುವುದು. ಪ್ರತಿ ತಿಂಗಳು ಮೊದಲನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಆಳಂದ್, ಪ್ರತಿ ತಿಂಗಳು ಎರಡನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿಂಚೋಳಿ, ಪ್ರತಿ ತಿಂಗಳು ಮೂರನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿತ್ತಾಪುರ, ಪ್ರತಿ ತಿಂಗಳು ನಾಲ್ಕನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಸೇಡಂ, ಪ್ರತಿ ತಿಂಗಳು ಎರಡನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಅಫಜಲ್ಪುರ್, ಪ್ರತಿ ತಿಂಗಳು ಮೂರನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಜವರ್ಗಿ, ಪ್ರತಿ ತಿಂಗಳು ಹುಡುಬೆಯದ್ದು ದೇವಲಗಾಡ್ಗಾಪುರಿನ ಸಂಗಮ ದೇವಸ್ಥಾನದ ಚಿಕಿತ್ಸೆ ನೀಡಲಾಗುವುದು. ರಾಜ್ಯಾದ್ಯಂತ ದೂರವಾಣಿ ಟೆಲಿ ಮಾನಸಿಕ ಆರೋಗ್ಯಕ್ಕೆ ನೆರವು ಮತ್ತು ಸಂಕೀರ್ಣ ನೆಟ್ವರ್ಕ್ ಟೆಲಿ ಮಾನಸ. ಟೋಲ್ ಫ್ರೀ ದೂರವಾಣಿ ಸಂಖ್ಯೆ 144161800891 144116. ಯಾರು ಕರೆ ಮಾಡಬಹುದು? ವ್ಯತ್ಯೆಗೆ ಒಳಪಟ್ಟವರು, ಪರೀಕ್ಷಾ ಒತ್ತಡಕ್ಕೊಳಗಾದವರು, ಕೌಟುಂಬಿಕ ಕಲಹದಿಂದ ನರಳುತ್ತಿರುವವರು, ಮದ್ಯ ಮತ್ತು ಮಾದಕ ವಸ್ತು ವ್ಯಸನದ ಸಮಸ್ಯೆಯಲ್ಲಿ ಸಿಲುಕಿರುವವರು, ಜ್ಞಾಪಕ ಶಕ್ತಿ ತೊಂದರೆಯುಳ್ಳವರು, ಆರ್ಥಿಕ ಒತ್ತಡದಲ್ಲಿರುವವರು, ಇತರೆ ಯಾವುದೇ ಮಾನಸಿಕ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರು. ಪ್ರಕಟಣೆ: ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ತಾಲೂಕಿನ ಮೇಳಕುಂದ ಬಿ ಗ್ರಾಮದಲ್ಲಿನ ಮಾಳಿಂಗರಾಯ ದೇವಸ್ಥಾನ ಕುರುಬ ಸಮಾಜಕ್ಕೆ ಸೇರಿದ್ದು ದೇವಸ್ಥಾನ ರಕ್ಷಣೆ ಮಾಡುವಂತೆ ಆಗ್ರಹಿಸಿ ಇಂದು ಕಲಬುರಗಿಯಲ್ಲಿ ಜಿಲ್ಲಾ ಕುರುಬ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕಲಬುರಗಿಯ ತಹಸೀಲ್ದಾರರ ಏಕಪಕ್ಷೀಯ ನಿರ್ಧಾರ ಖಂಡಿಸಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪುರಾತನ ಕಾಲದಿಂದಲೂ ಮಾಳಿಂಗರಾಯ ದೇವಸ್ಥಾನ ಕುರುಬ ಸಮಾಜಕ್ಕೆ ಸೇರಿದೆ. ಆದ್ರೆ ಇದೀಗ ಸಿದ್ದೇಶ್ವರ ದೇವಸ್ಥಾನವೆಂಬ ವಾದ ಕೇಳಿ ಬರುತ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಮಹಿಳೆಯರು, ಮಕ್ಕಳು, ಹಿರಿಯರು ಎಲ್ಲರೂ ಈ ಹೋರಾಟಕ್ಕೆ ಭಾಗವಹಿಸಿದ್ದೀರಿ. ನಮ್ಮೆಲ್ಲರಿಗೆ ಕರ್ನಾಟಕ ಪ್ರದೇಶ ಕುರುಬರ ವತಿಯಿಂದ ಎಲ್ಲ ಮಕ್ಕಳಿಗೆ, ಮಹಿಳೆಯರಿಗೆ, ಯುವಕರಿಗೆ, ಹಿರಿಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ. ಇವತ್ತು ತಮ್ಗೆಲ್ಲ ಗೊತ್ತಿರುವಂತೆ ಮೇಲ್ಕುಂದ ಮಾಳಿಂಗರಾಯರನ್ನ ಸಿದ್ದೇಶ್ವರ ಅಂತ ಬದಲಾವಣೆಯನ್ನ ಮಾಡಿ ನಮ್ಮ ದೇವರ, ನಮ್ಮ ಪೂಜಾರಿಗಳ ಪೂಜೆಯನ್ನ ಕಸಿದುಕೊಂಡು ದಬ್ಬಾಳಿಕೆಯನ್ನ ಮಾಡಿ ಕೆಲವು ಪಟ್ಟಬದ್ಧ ಹಿತಾಸಕ್ತಿ ಕಾನೂನು ಬಾಹಿರವಾಗಿ ಪೂಜೆಯನ್ನ ಕೊಟ್ಟಂತ ತಹಸೀಲ್ದಾರ್ ನಡೆಯನ್ನ ಖಂಡಿಸಿ ಇವತ್ತು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ತಮ್ಗೆಲ್ಲ ಗೊತ್ತಿರ್ಲಿ, ನಾವು ಎಚ್ಚರವಾಗ್ತಿದ್ರೆ ನಾವು ನಮಗೆ ಸಂಬಂಧ ಇಲ್ಲಂತ ನಮ್ಮ ಸಮಾಜದ ಕುರುಬ ಸಮಾಜ ಇದು ನಮ್ಮ ತಹಸೀಲ್ದಾರ್ ಸಾಹೇಬರು ಇವತ್ತು ಎಲ್ಲ ಎರಡೂ ಸಮುದಾಯದವರನ್ನು ಕುಂದಿರಿಸಿ ತನಿಖೆಯನ್ನು ಮಾಡಿಸಿ ಒಂದು ವಹಿಸಿದ್ರೆ ಅಂದರೆ ನಾವು ಒಪ್ಪುತ್ತಿದ್ದೆವು. ಇವತ್ತು ಒಂದೇ ಒಂದು ಸಮುದಾಯದ ಪರವಾಗಿ ಏನು ತೀರ್ಮಾನ ಕೊಟ್ಟಿದ್ರಲ್ಲ ಅದು ನಾವು ಖಂಡಿಸ್ತೇವೆ. ನಮ್ಮ ಕುರುಬ ಸಮಾಜ ವತಿಯಿಂದ ನಾವು ಖಂಡಿಸ್ತೇವೆ. ಮತ್ತು ಮುಂದೆ ಇವತ್ತು ಬೃಹತ್ವಾದ ಮೆರವಣಿಗೆ ಮಾಡಿದೆವು. ಇದೇ ಒಂದು 15 ದಿವಸದಲ್ಲಿ ಈ ನಮ್ಗೆ ನ್ಯಾಯ ಕೊಡಲಿಲ್ಲಪ್ಪ, ಈ ನಾವು ಮೇಳಕುಂದಿ ಮಾಳಿಂಗರ
ಗುಡಿ ದೇವಸ್ಥಾನದ ಕೀಲಿಯನ್ನು ಕೊಡಲಿಲ್ಲ ಅಂದರೆ ಮತ್ತು ಆ ಸಿದ್ದೇಶ್ವರ ಅಂತೇನು ಹೆಸರು ಚೇಂಜ್ ಮಾಡಿದಿರಲ್ಲ, ಅದು ಮಾಳಿಂಗರೆ ಅಂತ ಹೆಸರು ಚೇಂಜ್ ಮಾಡುವ ತನಕ ನಮ್ಮ ಹೋರಾಟ ಮುಂದುವರಿತದ. ನಾವು ಮುಂದಿನ ದಿನಮಾನದಲ್ಲಿ ಈ ನಮ್ಮ ಗುಲ್ಬರ್ಗ ಜಿಲ್ಲೆಯಿಂದ ಪಾದಯಾತ್ರೆ ಮೇಳಕೊಂದಿವರೆಗೂ ಪಾದಯಾತ್ರೆ ಹಮ್ಮಿಕೊಂಡು ನಮಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡ್ತೇವೆ. ನಮ್ಮ ಪ್ರಾಣವನ್ನೇ ಕೊಟ್ಟೆವು, ಆದರೆ ನಮ್ಮ ದೇವಸ್ಥಾನವನ್ನು ಬಿಡೋದಿಲ್ಲ ಅಂತ ಇದ್ರ ಮುಖಾಂತರ ಏನು ಕಲಬುರಗಿ ತಾಲೂಕಿನ ತಹಶೀಲ್ದಾರ್ ಮೇಳಕುಂದಿ ಮಾಳಿಂಗರಾಗಿ ಏನು ಅನ್ಯಾಯವನ್ನು ಮಾಡಿದ್ದಾರೆ ಅದನ್ನು ಖಂಡಿಸಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೇವೆ. ದಯವಿಟ್ಟು ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ, ತಹಶೀಲ್ದಾರ್ಗೆ ಮನವಿ ಮತ್ತು ಆಗ್ರಹ ಮಾಡ್ತಾ ಇದ್ದೇನೆ. ಬರುವಂಥ 15 ದಿವಸದಲ್ಲಿ ನೀವು ಏನಾದರೂ ಮೇಳಕುಂದಿ ಮಾಳಿಂಗರಾಯನ ಸಮಸ್ಯೆಯನ್ನು ಬಗೆಹರಿಸದೇ ಇದ್ರೆ ಉಗ್ರವಾದಂಥ ಹೋರಾಟವನ್ನು ಪುನಃ ಮಾಳಿಂಗರಾಯ ಚಲೋ ಅಂತಕ್ಕಂಥ ಹೋರಾಟಕ್ಕೆ ತಾವು ಎಡಿ ಮಾಡಿಕೊಟ್ರೆ ಅಂತಂದರೆ ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ ಸರ್ಕಾರ ಮತ್ತು ತಹಶೀಲ್ದಾರರೇ ಕಾರಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕಲಬುರಗಿಯ ಪ್ರತಿಷ್ಠಿತ ಸ್ಟಾರ್ ಕೇರ್ ಆಸ್ಪತ್ರೆಯ ವೈದ್ಯರ ತಂಡದಿಂದ 5 ರೋಗಿಗಳಿಗೆ ವಿಭಿನ್ನ ಶಸ್ತ್ರಚಿಕಿತ್ಸೆ ಮಾಡುವುದರ ಮೂಲಕ ರೋಗಿಗಳಿಗೆ ಮರುಜೀವ ನೀಡಿದ್ದಾರೆ. ಕಲಬುರಗಿ ನಗರದ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಪ್ರಶಾಂತ್ ಮಾಲಿ ಮಾತನಾಡಿ, ಶರಣಮ್ಮ ಕಾಮರೆಡ್ಡಿ 50 ವರ್ಷದ ರೋಗಿಯು 3ನೇ ಹಂತದ ಕ್ಯಾನ್ಸರ್ನಿಂದ ಸಾವು ಬದುಕಿನ ಮಧ್ಯೆ ಬಳಲುತ್ತಿದ್ದರು. ಇವರು ಬೇರೆ ಬೇರೆ ಕಡೆ ಚಿಕಿತ್ಸೆಗೆ ಭೇಟಿ ನೀಡಿದಾಗ ಜೀವ ಉಳಿಯುವ ಸಂಭವ ಬಹಳ ಕಡಿಮೆ ಇದೆ. 3ನೇ ಹಂತಕ್ಕೆ ಕ್ಯಾನ್ಸರ್ ಹರಡಿದೆ ಎಂದು ಹೇಳಿದರು. ರೋಗಿಯು ಕೂಡ ಜೀವದ ಮೇಲೆ ಆಸೆಯನ್ನ ಬಿಟ್ಟಿದ್ರು. ನಂತರ ಅವರು ತಮ್ಮ ಆಸ್ಪತ್ರೆಗೆ ಭೇಟಿ ನೀಡಿದ ನಂತರ ರೋಗಿಗೆ ಹಾಗೂ ಕುಟುಂಬದ ಸದಸ್ಯರಿಗೆ ಧೈರ್ಯ ಹೇಳಿ ಆಸ್ಪತ್ರೆಯ ಕ್ಯಾನ್ಸರ್ ತಜ್ಞ ಡಾಕ್ಟರ್ ಅರುಣ್ ಕುಮಾರ್ ಬರಾದ್ ಅವರು 10 ಗಂಟೆಗಳ ಕಾಲ ಅನ್ನನಾಳದ ಕ್ಯಾನ್ಸರ್ನ ಶಸ್ತ್ರಚಿಕಿತ್ಸೆ ಮಾಡಿ ಅನ್ನನಾಳವನ್ನ ತೆಗೆದು ಹೊಟ್ಟೆಗೆ ಜೋಡಿಸಿ ಹೈ ರಿಸ್ಕ್ ಇರುವ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡಿ 5 ದಿನಗಳ ಅವಧಿಯಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡಿ ರೋಗಿಗೆ ಮರುಜನ್ಮ ನೀಡಿದ್ದಾರೆ ಎಂದು ತಿಳಿಸಿದರು. ಇನ್ನು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ 17 ವರ್ಷದ ಬಾಲಕಿಯೊಬ್ಬಳಿಗೆ ಮೆದುಳು ರೋಗ ಹಾಗೂ ರೋಗ ನಿರೋಧಕ ಶಕ್ತಿ ವೈಫಲ್ಯದಿಂದ ಬಹು ಅಂಗಾಂಗ ವೈಫಲ್ಯ, ಸೆಫಿಸ್ ಹಾಗೂ ಹೃದಯ ನಿರೋಧಕ ಸೋಂಕು ಮತ್ತು ತೀವ್ರ ಅನಾರೋಗ್ಯದ ಶ್ವಾಸಕೋಶದ ಹಾಗೂ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದು ರೋಗಿಯ ಸ್ಥಿತಿ ನೋಡಿದರೆ ತುಂಬಾ ಚಿಂತಾಜನಕವಾಗಿತ್ತು. ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಆಗಮಿಸಿದಾಗ 1% ಕೂಡ ಉಳಿಯುವ ಸಂಭವ ಇರಲಿಲ್ಲ. ತುಂಬಾ ಹೈ ರಿಸ್ಕ್ ಇರೋದ್ರಿಂದ ನಮ್ಮ ಆಸ್ಪತ್ರೆಯ ವೈದ್ಯರ ತಂಡವು ಚಾಲೆಂಜಿಂಗ್ ಆಗಿ ಪಡೆದು ವೆಂಟಿಲೇಟರ್ ಮೂಲಕ ಉಸಿರಾಟದ ವ್ಯವಸ್ಥೆ ಕಲ್ಪಿಸಿ ರೋಗ ನಿರೋಧಕ ಪ್ರೋಟೀನ್ ಇಂಜೆಕ್ಷನ್ ನೀಡಿ ಚಿಕಿತ್ಸೆಯಿಂದ ರೋಗಿಯು ನಿಧಾನವಾಗಿ ಚೇತರಿಸಿಕೊಂಡು ಕಡಿಮೆ ಅವಧಿಯಲ್ಲಿ ರೋಗಿ ಗುಣಮುಖರಾಗಿ ಚೇತರಿಸಿಕೊಂಡಿದ್ದು ಆ ಬಾಲಕಿ ಉಳಿದಿರುವುದು ಚಾಲೆಂಜಿಂಗ್ ಅಂತ ಹೇಳಬಹುದು ಎಂದು ವಿವರಿಸಿದರು. ನೀವೆಲ್ಲರೂ ಚಲೋ ಇದ್ದೀರಿ ಅಂತ ಅನ್ಕೊಂಡು ಬಯಸ್ತೀನಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಇವತ್ತಿನ ಪ್ರೆಸ್ ಮೀಟ್ ನಾವು ಸ್ಟಾರ್ ಕೇರ್ ಹಾಸ್ಪಿಟಲಿಂದ ಕರೆದಿದ್ದು. ನಾನು ಡಾಕ್ಟರ್ ಪ್ರಶಾಂತ್ ಮಾಲಿ, ಇಲ್ಲಿ ಚೀಫ್ ಇಂಟೆನ್ಸಿವಿಸ್ಟ್ ಮತ್ತು ಫಿಸಿಷಿಯನ್ ಆಗಿ ವರ್ಕ್ ಮಾಡ್ತೇನೆ. ನಾವು ಹಾಸ್ಪಿಟಲ್ ಸ್ಟಾರ್ಟ್ ಆಗಿ 10 ತಿಂಗಳಾಗಿದೆ. ನಾವು ವಿ ಹ್ಯಾವ್ ಟ್ರೀಟೆಡ್ ಮೋರ್ ದೆನ್ 2000 ಇನ್ ಪೇಷಂಟ್, ಅಂದರೆ ಒಳರೋಗಿಯಾಗಿ ಅಡ್ಮಿಟ್ ಮಾಡ್ಕೊಂಡು 2000ಗಿಂತ ಹೆಚ್ಚಿನ ಪೇಷಂಟನ್ನು ಟ್ರೀಟ್ ಮಾಡಿದ್ದೇವೆ. ಮತ್ತು ಮೋರ್ ದೆನ್ 400 ಸರ್ಜರೀಸ್ ಮಾಡಿದ್ದೇವೆ. ಈ ಸರ್ಜರೀಸಲ್ಲಿ ಕಾಂಪ್ಲಿಕೇಟೆಡ್ ನ್ಯೂರೋ ಸರ್ಜರೀಸ್ ಆಗಲಿ, ಯೂರೋ ಸರ್ಜರೀಸ್ ಆಗಲಿ, ಪಿತ್ತಕೋಶ ಸರ್ಜರಿ, ಹೊಟ್ಟೆ ಸರ್ಜರಿ ಆಗಲಿ, ಮತ್ತು ಭಾಳಷ್ಟು ಕ್ಯಾನ್ಸರ್ ಸರ್ಜರೀಸ್ ಆಗಲಿ, ಮತ್ತು ಗರ್ಭಕೋಶ ಸರ್ಜರಿ ಆಗಲಿ, ಗರ್ಭಕೋಶದಾಗಲಿ, ಇವೆಲ್ಲ ಟ್ರೀಟ್ಮೆಂಟ್ ಮಾಡಿದ್ದೇವೆ. ಮತ್ತು ಇಲ್ಲಿ ನಮ್ಮ ಹತ್ರ ಡೆಲಿವರೀಸ್ ಕೂಡ ಮಾಡ್ತೇವೆ ನಾವು. ಮತ್ತು ನಮ್ಮ ಹಾಸ್ಪಿಟಲಲ್ಲಿ ಡಯಾಲಿಸಿಸ್ ಸೌಲಭ್ಯನೂ ಇದೆ. ಸೊ 24/7 ಕ್ರಿಟಿಕಲ್ ಕೇರ್ ಜೊತೆಗೆ ವಿ ಹ್ಯಾವ್ ಅ ವೆರಿ ಗುಡ್ ಟೀಮ್ ವಿಚ್ ಈಸ್ ಡೆಡಿಕೇಟೆಡ್ ಫಾರ್ ದ ವೆಲ್-ಬೀಯಿಂಗ್ ಆಫ್ ಅವರ್ ಪೇಷಂಟ್ ಆ್ಯಂಡ್ ಅವರ್ ಫೋಕಸ್ ಈಸ್ ಆನ್ ಕ್ವಾಲಿಟಿ ಕೇರ್. ನಾವು ಈಗಲೂ ಹೇಳ್ತೇವೆ, ಮುಂದೆನೂ ಹೇಳ್ತೇವೆ, ನಮ್ಮದು ಫೋಕಸ್ ವಿಲ್ ಬಿ ಡೆಫಿನೆಟ್ಲಿ ಆನ್ ಪೇಷಂಟ್ ಕೇರ್ ಆ್ಯಂಡ್ we don't want to be the best hospital or the top hospital. We want to be the people's choice of hospital, and with this motto we will definitely serve our region. Thank you. ಸೊ ಇವತ್ತಿನ ಪ್ರೆಸ್ ಮೀಟಲ್ಲಿ ನಾವು ಇಬ್ಬರು ಪೇಷಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮೊದಲನೇದಾಗಿ ಪೇಷಂಟ್ ಅವರು ಇಲ್ಲಿ ಸೇಡಮ್ದಿಂದ ಬಂದಿದ್ದರು. ಅವ್ರಿಗೆ ತಲೆಗೆ ಪೆಟ್ಟಾಗಿತ್ತು, ಬಂದಾಗ ಅನ್ಕಾನ್ಷಿಯಸ್ ಇದ್ದರು. ಸೊ ವಿತಿನ್ 2 hours ನಾವು ಸರ್ಜರಿ ಮಾಡಿದ್ದೀವಿ. ಸೊ ಪೇಷಂಟ್ ರಿಕವರ್ಡ್ ವೆರಿ ವೆಲ್.
15 ಡೇಸಲ್ಲಿ ನಾವು ಅವರಿಗೆ ಡಿಸ್ಚಾರ್ಜ್ ಮಾಡಿದ್ದೀವಿ. ಸೊ ಕರೆಂಟ್ಲಿ ಪೇಷಂಟ್ ತುಂಬ ಒಳ್ಳೆಯದಿದ್ದಾರೆ, ಅವರ ಜ್ಞಾಪಕ ಶಕ್ತಿನೂ ಚೆನ್ನಾಗಿದೆ, ಎಲ್ಲ ನೆನಪು ಇದೆ, ಅವ್ರ ಮೊಬೈಲ್ ನಂಬರು ನೆನಪಿದೆ ಅವರಿಗೆ, ಅವರೆಲ್ಲ ಕೆಲಸನೂ ಮಾಡ್ತಾಯಿದ್ದಾರೆ. ರೀಸೆಂಟ್ಲಿ ಅವ್ರು ಜಾಯ್ನು ಮಾಡಿದ್ದಾರೆ ಡ್ಯೂಟಿಗೆ. ಸೊ ಇಟ್ ಶೋಸ್ ಅ ವೆರಿ ಗುಡ್ ಕ್ವಾಲಿಟಿ ಕೇರ್. ಸೊ ಪೇಷಂಟ್ ರಿಕವರ್ಡ್ ವೆರಿ ವೆಲ್. ಸೊ ಇದನ್ನೇ ಬಯಸ್ಕೊಂಡು ಮುಂದೆನೂ ನಾವು ಸರ್ವಿಸ್ ಕೊಡ್ತೇವೆ. ಇನ್ನೊಂದು ಪೇಷಂಟು ಗಂಗಾಧರ್ ಅಂತ, ಅವ್ರಿಗೂ ಡೆಂಗು ಶಾಕ್ ಸಿಂಡ್ರೋಮ್ ಆಗಿತ್ತು. ಪೇಷಂಟ್ ಫಸ್ಟ್ ಸೋಲಾಪುರಿಗೆ ಕರ್ಕೊಂಡು ಹೋಗಿದ್ರು. ಸೊ ಸೋಲಾಪುರಲ್ಲಿ ಟ್ರೀಟ್ಮೆಂಟ್ ಆಗೋದಿಲ್ಲ ಅನ್ನೋದಕ್ಕೆ ಮತ್ತೆ ಅವರು ರಿಟರ್ನ್ ಆಗಿ ನಮಗೆ ಗುಲ್ಬರ್ಗಾದಲ್ಲಿ ಕರ್ಕೊಂಡು ಬಂದಿದ್ದರು. ಸೊ ವಿ ಟುಕ್ ದ ಕೇಸ್ ಆ್ಯಸ್ ಅ ಚಾಲೆಂಜ್ ಆ್ಯಂಡ್ ನಮ್ಮ ಜೊತೆ ಅವರು 20 ದಿನ ಇದ್ದರು, ವೆಂಟಿಲೇಟರ್ ಮೇಲೆ ಇದ್ದಿದ್ದರು. ಸೊ ಪೇಷಂಟ್ ಹ್ಯಾಸ್ ರಿಕವರ್ಡ್ ವೆರಿ ವೆಲ್. ಈಗ ಸದ್ಯಕ್ಕೆ ಅವರು ಕೂಡ ಅವ್ರ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದಾರೆ. ಸೊ ವಿ ವಿಶ್ ಹಿಮ್ ಆಲ್ ದ ಬೆಸ್ಟ್ ಫಾರ್ ಹಿಸ್ ಫ್ಯೂಚರ್. ಸೊ ಇದೇ ಥರ ನಮ್ಮ ಫೋಕಸ್ ಕ್ವಾಲಿಟಿ ಕೇರ್ ಮೇಲೆ ಇಟ್ಕೊಂಡು ಕಲಬುರಗಿ ಭಾಗದ ಎಲ್ಲ ಜನತೆಗೆ ಸರ್ವಿಸ್ ಕೊಡೋ ಉದ್ದೇಶ ಇಟ್ಕೊಂಡು ನಾವು ಈ ಹಾಸ್ಪಿಟಲ್ ನಡೆಸ್ತಾ ಇದ್ದೇವೆ. ತಮ್ಮೆಲ್ಲ ಆಶೀರ್ವಾದ ಇದೇ ಥರ ಇರಲಿ ಅಂತ ಬಯಸುತ್ತೇನೆ. ಸರ್ ನಮ್ಮ ಹಾಸ್ಪಿಟಲ್ ಯಾಕೆ ಅಂತಂದಿದ್ರೆ ಇಲ್ಲಿ ಭಾಳಷ್ಟು ಹಾಸ್ಪಿಟಲ್ ಇದೆ ಸರ್ ಗುಲ್ಬರ್ಗಾದಲ್ಲಿ. ಎವ್ರಿ ಮಂತ್ ನಾನೇ ಓಪನಿಂಗಿಗೆ ಹೋಗ್ತೇನೆ. ಬಟ್ ಏನಂತಂದಿದ್ರೆ ದ ಕ್ವಾಲಿಟಿ ಕೇರ್ ಈಸ್ ಇಂಪಾರ್ಟೆಂಟ್. ಯಾವ ಥರ ನೀವು ಪೇಷಂಟಿಗೆ ಟ್ರೀಟ್ ಮಾಡ್ತೀರಿ. ಒಬ್ಬರು ಪೇಷಂಟು ಪೇನಲ್ಲಿ ಬಂದಿರ್ತಾರೆ ಸರ್, ಅವರಿಗೆ ವಿ ಹ್ಯಾವ್ ಟು ಟ್ರೀಟ್ ಆ್ಯಸ್ ಅ ಗೆಸ್ಟ್. ಈಗ ಮನೆಗೆ ಹೆಂಗೆ ಯಾರಾದರೂ ಗೆಸ್ಟ್ ಬಂದಿದ್ರೆ ಹೆಂಗೆ ನೋಡ್ಕೋತೇವೆ ಆ ಥರ ನೋಡ್ಕೊಂಡು ಅವ್ರ ನೋವನ್ನು ಅರ್ಥ ಮಾಡ್ಕೊಂಡು ಅವ್ರ ಅಟೆಂಡರ್ಸ್ ನೋವನ್ನು ಅರ್ಥ ಮಾಡ್ಕೊಂಡು ವಿ ಟ್ರೀಟ್ ಪೇಷಂಟ್ ಆ್ಯಂಡ್ ಅಟೆಂಡರ್ಸ್ ಆ್ಯಸ್ ಅ ಹೋಲ್. ಈಗ ನಾನು ಭಾಳಷ್ಟು ದೊಡ್ಡ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿದ್ದೀನಿ ರೀ. ನಾನು ಮಣಿಪಾಲ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿದ್ದೀನಿ, ರಾಮಯ್ಯ ಬೆಂಗಳೂರಲ್ಲಿ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಭಾಳಷ್ಟು ಪೇಷಂಟ್ ಅಲ್ಲಿ ಇಲ್ಲಿ ನೋಡಿದ್ದೀನಿ, ಅಲ್ಲಿ ಕ್ವಾಲಿಟಿ ಏನಿದೆ ಆ ಕ್ವಾಲಿಟಿಯನ್ನು ನಾವು ಗುಲ್ಬರ್ಗಾದಲ್ಲಿ ಎಟ್ ಅಫೋರ್ಡೆಬಲ್ ಪ್ರೈಸ್ ತರಬೇಕು ಅಂತ ನಮ್ಮದೊಂದು ಉದ್ದೇಶ ಇದೆ. ಸತೀಶ್ ಪಾಟೀಲ್ ಅಂತ ಹೇಳಿ, ನಾನು ಆರ್ಥೋಪೆಡಿಕ್ ಟ್ರೈನ್ಡ್ ಹ್ಯಾಂಡ್ ಆ್ಯಂಡ್ ಮೈಕ್ರೋವಾಸ್ಕ್ಯುಲರ್ ಸರ್ಜನ್ ಕಲಬುರಗಿ. ನನಗೆ ಆರ್ಥೋಪೆಡಿಕ್ ಟ್ರೈನಿಂಗ್ ಆದಮೇಲೆ ಹ್ಯಾಂಡ್ ಆ್ಯಂಡ್ ಮೈಕ್ರೋ ಸರ್ಜನ್, ಕೈ ಮತ್ತು ಸೂಕ್ಷ್ಮ ಶಸ್ತ್ರಚಿಕಿತ್ಸೆಯಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಆಗಿದೆ. ನಾನು ಹೆಚ್ಚಾಗಿ ಕೈಗಳಲ್ಲಿ ಛಿದ್ರವಾದ ಹೆಚ್ಚಾದ ಕೈಯಿನ ಪೆಟ್ಟುಗಳನ್ನು ಡೀಲ್ ಮಾಡಿದ್ದೀನಿ. ಇಲ್ಲಿ ಒಂದು 6 ತಿಂಗಳಿಂದ ಈ ಹಾಸ್ಪಿಟಲ್ ಸ್ಟಾರ್ ಕೇರ್ ಹಾಸ್ಪಿಟಲ್ ಒಂದು ಪೇಷಂಟ್ ರಾತ್ರಿ 11-12 ಗಂಟೆಗೆ ಕೈ ಮೇಲೆ ಟಮ್ ಪಟ್ಟಿಯಾಗಿ ಬಂದಿದ್ದರು. ಅವ್ರ ಕೈ ಫುಲ್ಲು ಛಿದ್ರವಾಗಿತ್ತು. ಛಿದ್ರ ಅಂದರೆ ಈ ಥರ ಇಲ್ಲಿ ಇದು ರಿಸ್ಟ್ ಏನಂತ ಹೇಳ್ತೀವಲ್ಲ ಅದೆಲ್ಲ ಎಲುಬು ಪುಡಿ ಪುಡಿಯಾಗಿತ್ತು. ಆಮೇಲೆ ಮುಂದಿನ ಕಡೆ ಇದೆಲ್ಲ ನರಗಳು ಎಲ್ಲ ಹೋಗೋದು ಮೇನ್ ಜಾಗದಲ್ಲಿ ಅಲ್ಲಿ ಚರ್ಮ ಎಲ್ಲ ಚಿಂದಿಯಾಗಿ ಹೋಗಿತ್ತು. ಎಲುಬು ನರ ಒಳಗಿನ ನರನೂ ಸ್ವಲ್ಪ ಕಟ್ಟಾಗಿತ್ತು, ಎಲ್ಲ ಛಿದ್ರ ಆಗಿ ಈ ಥರ ಇತ್ತು. ಇದನ್ನು ಹಾಗೆ ಬಿಡೋದು ಬರಲ್ಲ. ಸೊ ಎಲ್ಲ ಎಲುಬುಗಳು ಫಿಕ್ಸ್ ಆದಮೇಲೆ ಈ ಚರ್ಮಕ್ಕೆ ಒಂದು ಚಲೋ ಚರ್ಮ ಬರಬೇಕು, ಅಂದರೆ ಅದು ಕೆಲಸ ಮಾಡ್ತದೆ. ಇಲ್ಲ ಅಂದ್ರೆ ಹಾಗೆ ಬಿಟ್ಟಂದ್ರೆ ಕೈ ಹಿಂಗೆ ನೋವಾಗುತ್ತೆ. ಬೇರೆ ಕಡೆಯಿಂದ ಪೇಪರ್ ಚರ್ಮ ಹಚ್ಚಕ್ಕೂ ಬರಲ್ಲ. ಇದು ಇಂಪಾರ್ಟೆಂಟ್ ಏರಿಯಾ ಅದು. ಸೊ ಈ ಥರ ಎಲ್ಲ ಎಲುಬುಗಳನ್ನು ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಫಿಕ್ಸ್ ಮಾಡಿಕೊಂಡು ಎಲ್ಲ ಜಾಯಿಂಟ್ಗಳೆಲ್ಲ ಫಿಕ್ಸ್ ಮಾಡಿಕೊಂಡು ಒಂದು ಸ್ಟೇಜ್ ಎಲ್ಲ ಮಣ್ಣು ಎಲ್ಲ ತೆಗೆದು ಕ್ಲೀನ್ ಮಾಡಿದ್ಮೇಲೆ ಮುಂದೆ ನೆಕ್ಸ್ಟ್ ಸ್ಟೇಜಲ್ಲಿ ಇದಕ್ಕೆ ಕವರ್ ಕೊಡಬೇಕಾಯ್ತು. ಅವ್ರಿಗೆ ಇಲ್ಲಿ ಹೊಟ್ಟೆ ಕವರು ಕೊಡ್ಬೋದಾಯಿತು, ಈ ಕಸಿ ಅಂತ ಹೇಳ್ತೀವಿ. ಆ ಕಸಿ ಮಾಡ್ಬೇಕಂದ್ರೆ ಅವ್ರಿಗೆ ಚಪ್ಪೆಲ್ಲೂ ಎಲುಬು ಮುರಿದು ಅಲ್ಲಿ ಸ್ಕ್ರೂ ಹಾಕಿದ್ರು. ಸೊ ಅವ್ರು ಭಾಳ ಕಷ್ಟ ಆಗುತ್ತೆ ಅಂತೇಳಿ ಇನ್ನೊಂದು ಟೆಕ್ನಿಕ್ ಯೂಸ್ ಮಾಡಿ ಇದು ಪೋಸ್ಟ್ ಇಂಟ್ರಾಸಿಸ್ ಸ್ಲ್ಯಾಬ್ ಅಂತ ಹೇಳ್ತೀವಿ. ಕೈಯಲ್ಲೇ ಒಂದು ಚರ್ಮದ ಭಾಗವನ್ನು ತಗೊಂಡು ರಕ್ತನಾಳದೊಳಗೆ ಅದನ್ನು ತೊಗೊಂಬಂದು ಇಲ್ಲಿ ಆ ಗಾಯದ ಮೇಲೆ ಕವರೇಜ್ ಕೊಡ್ತೀವಿ. ಈ ಥರ ಬರುತ್ತದೆ. ಬಂದು ಇಲ್ಲಿ ಕವರೇಜ್ ಕೊಟ್ಟ ಮೇಲೆ ಈ ಥರ ಮಾಡೋದ್ರಿಂದ ಈ ಕೈ ಕ್ರಿಯಾಶೀಲವಾದ ಇಷ್ಟೆಲ್ಲ 3-4 ಸರ್ಜರಿ ಮಾಡೋದು, ಅವ್ರು ಇಷ್ಟೆಲ್ಲ ಕಷ್ಟಪಡೋದು, ನಾವು ಇಷ್ಟೆಲ್ಲ ಮಾಡೋದು ಯಾಕಂದರೆ ರಿಸಲ್ಟ್ ಬರಬೇಕು. ಸುಮ್ಮನೆ ಟ್ರೀಟ್ಮೆಂಟ್ ಮಾಡಿದ್ರೆ ರಿಸಲ್ಟ್ ಬರಲ್ಲ. ಸೊ ಎಲ್ಲ ಪೆಟ್ಟಿನ ಎಲ್ಲ ಕಾಂಪೊನೆಂಟ್ಸ್, ಜಾಯಿಂಟ್ ಕಟ್ಟಿದ್ರೆ ಜಾಯಿಂಟು, ಎಲ್ಲ ಮುರಿದ್ರೆ ಎಲ್ಲ, ಚರ್ಮ ಆಗಿದ್ರೆ ಚರ್ಮ, ನರ ಕಟ್ಟಾಗಿದ್ರೆ ನರ, ಅದೆಲ್ಲ ಮಾಡಿದ್ರೆ ಅವ್ರಿಗೊಂದು ಕ್ರಿಯಾಶೀಲ ಕೈ ಆಗುತ್ತೆ. ಇಲ್ಲ ಅಂತಂದರೆ ಊನವಾದ ಕೈ ಇರುತ್ತೆ, ಕೆಲಸಕ್ಕೆ ಬಾರದ್ದು, ನೋವಿನ ಇರುತ್ತೆ. ಸೊ ಪೇಷಂಟು ರೆಗ್ಯುಲರಾಗಿ ನಾವು ಹೇಳ್ತಾರೆ, ಎಕ್ಸಸೈಸ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಸೊ ಅವರಿಗೆ ಆ ಚರ್ಮ ಇಲ್ಲಿ ಬಂದು ಎಲ್ಲ ಎಲುಬಿನ ತುಕಡಿಗಳು ಜಾಯಿಂಟ್ ಆಗಿ ಅವ್ರಿಗೆ ನೋವಿಲ್ಲಾರ್ದೆ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಚರ್ಮ ಬಂದಿದ್ದು ಚೆನ್ನಾಗಿ ವಾಸಿಯಾಗಿದೆ, ತೊಡೆ ಚರ್ಮ ಇದು. ಇಲ್ಲಿಂದು ಆ ಚರ್ಮ ಇಲ್ಲಿ ಬಂದಿದೆ. ಸೊ ಅವ್ರಿಗೆ ನೋವಿಲ್ಲಾರ್ದೆ ದಿನನಿತ್ಯ ಎಲ್ಲ ಕೆಲಸ ಮಾಡೋದು ಸಲುವಾಗಿ ನಾವು ಇಷ್ಟೆಲ್ಲ ಕಷ್ಟಪಟ್ಟು. ಎಷ್ಟು ಅವರ್ಸ್ ಸರ್ಜರಿ ಇತ್ತು ಸರ್ ಇದು? ಇದು ಸೆಕೆಂಡ್ ಸರ್ಜರಿ ಟೈಮ್ ಇತ್ತು. ಈ ಸರ್ಜರಿಗಿಂತ ಜಾಸ್ತಿ ಟೈಮ್ ಇತ್ತು. ಮಿನಿಮಮ್ ಬಂದು ಎಲ್ಲ ಸರ್ಜರಿ ಒಂದು 2-3 ಗಂಟೆ, 5-6 ಗಂಟೆ ಸರ್ಜರಿ ಆಗುತ್ತೆ. ಸೊ ಅದರಿಂದ ಮುಂದಿನ ದಿನದಾಗ ಏನೋ ಇನ್ಫೆಕ್ಷನ್ ಅದು ಆಗಲ್ಲ. ಇನ್ಫೆಕ್ಷನ್ ಆಗಬಾರ್ದು ಅಂತ ಹೇಳಿ ನಾವು ಫಸ್ಟ್ ಟೈಮ್ ಬಂದಾಗ ಇದೆಲ್ಲ ಒಳಗಿನ ಕಾಜಿನ ಪೀಸ್ ರೋಡ್ ಮೇಲೆ ಬಿದ್ದಾಗ ಮಣ್ಣು ಎಲ್ಲ ಅದೆಲ್ಲ ತೆಗೆದು ಅದೇ 2-3 ತಾಸು ರಾತ್ರಿ 1-2 ಆಪರೇಷನ್ ಅದೆಲ್ಲ ತೆಗೆದಿದ್ವಿ. ತೆಗೆದ್ಮೇಲೆ ಅದು 2 ದಿವಸ ಇನ್ಫೆಕ್ಷನ್ ಆಗಿಲ್ಲ ಅಂತ ಖಾತ್ರಿ ಮಾಡ್ಕೊಂಡೆ ನಾವು ಈ ಥರ ಮಾಡೋದು ಬರ್ತದೆ.
ಖಾತ್ರಿ ಮಾಡ್ಕೊಳ್ಳಾರ್ದೆ ಈ ಥರ ಇದು ದೊಡ್ಡ ಸರ್ಜರಿ ಮಾಡಿ ಮೇಲಿಂದ ಹಾಕಿ ಒಳಗೆ ಇವಾಗ ಸೋಲಿರುತ್ತಂದ್ರೆ ಅದು ಫೇಲ್ಯೂರ್ ಆಫ್ ಸರ್ಜರಿ. ಗುಲ್ಬರ್ಗ ಪಬ್ಲಿಕ್ಕಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸ್ಟಾರ್ ಕೇರ್ ಹಾಸ್ಪಿಟಲ್ ಬಗ್ಗೆ? ಇಲ್ಲಿ ನಮ್ಗೆ ಬಂದಾಗ ಈ ಥರ ಕ್ರಿಟಿಕಲ್ ಪೇಷಂಟ್ಸ್ಗೆ ನಮಗೊಂದು ನಮ್ಮ ಕಲ್ತಿದ್ದ ಫೀಲ್ಡಲ್ಲಿ ವರ್ಕ್ ಮಾಡೋಕ್ಕಿಂತ ಒಂದು ಕಾಂಪ್ಲೆಕ್ಸ್ ಕೇಸ್ ಕೊಟ್ಟು ಅಪರ್ಚುನಿಟಿ ಕೊಟ್ಟು ಇದು ಒಂಥರ ನಮಗೂ ಹೆಲ್ಪು ಪೇಷಂಟ್ಸಿಗೆ ಈ ಥರ ಎಲ್ಲಿ ಹೋಗ್ಬೇಕು ಏನು ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಕರೆಕ್ಟ್ ಜಾಗ ಬಂದು ಕರೆಕ್ಟ್ ಹೆಲ್ಪ್ ಇದು ನಾನು ಇದೇ ಸೇಮ್ ಸರ್ಜರಿ 2-3 ದಿವಸ ಆದ್ಮೇಲೆ ರಿಸಲ್ಟ್ ಕೊಡೋಕ್ಕಲ್ಲ. ಒನ್ಸ್ ಇನ್ಫೆಕ್ಷನ್ ಆಗಿ ಕಿವ ಆದ್ಮೇಲೆ ಇವೆಲ್ಲ ಮಾಡೋಕ್ಕಾಗಲ್ಲ. ಸೊ ಬಂದು ಒಂದು 4-5 ತಾಸೊಳಗೆ 10 ತಾಸೊಳಗೆ ಆಪ್ರೇಷನ್ ಆದ್ರೆ ಇನ್ಫೆಕ್ಷನ್ ಆಗಲಿಲ್ಲ ಅಂದ್ರೆ ಮುಂದೇನು ಮಾಡ್ಬೋದು. ಇನ್ಫೆಕ್ಷನ್ ಆಯ್ತು ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಸ್ಟಾರ್ ಕೇರ್ ಹಾಸ್ಪಿಟಲ್ದಾಗ ಇಂಥ ಇಮಿಡಿಯೇಟ್ ಬಂದು ನಾನು ಕರೆಸಿದ್ರು. ಸೊ ಐ ಕುಡ್ ಡೂ ವಾಟ್ ಬೆಸ್ಟ್ ಪಾಸಿಬಲ್. ಈ ಥರ ಬರ್ತದೆ, ಈ ಥರ ಬರ್ತದೆ. ಎಲ್ಲ ಮೂಮೆಂಟ್ಸ್ ಬರ್ತಾವಂತೆ ಕುಡಿಯೋದು ಎಲ್ಲ ಚೆಂದ ಮಾಡಿ ಬರ್ತದೆ ಕೆಲಸ. ತಾಲೂಕ ನಾವು 1ನೇ ಫ್ಲೋರ್ನಿಂದ ಬಿದ್ದಿದ್ದೆ ರೀ. ಅಷ್ಟಕ್ಕೆ ಗೊತ್ತಾಗಿಲ್ಲ ಸರ್ ನಮಗೆ. ಇಮಿಡಿಯೇಟ್ ಬಿದ್ದ ಮೇಲೆ ಇಲ್ಲಿಗೆ ಅಂದರೆ ಕರ್ಕೊಂಡು ಬಂದಾರಂತ್ರಿ. ಕರ್ಕೊಂಡು ಬಂದಾಗ ಆಪ್ರೇಷನ್ ಸರಿಯಾಗಿ ಬಂದ ಇದೈತಿ ಸರ್. ಇದು ನಮ್ಮ ಊರ್ದವ್ರೇ ಆಗ್ಬೇಕು ಸರ್ ಇವರು. ಹಾಂ ಸರ್, ನಿಮಗೆ ಹಾಸ್ಪಿಟಲ್ನಾಗ ಹೆಂಗೆ ಅನ್ನಿಸ್ತು? ಹಾಸ್ಪಿಟಲ್ದಾಗ ನನಗೆ 13 ದಿನ ಇದ್ದಿದ್ದೆ ರೀ. 14ನೇ ದಿನ ಎದ್ದ ಮೇಲೆ ಸ್ವಲ್ಪ ಕೊಮ್ಮಿನಿಂದ ಹೊರಗೆ ಬಂದಲ್ಲ, ಅವಾಗ ಸ್ವಲ್ಪ ಚೆನ್ನಾಗುತ್ತೆ. ಎಲ್ಲರೂ ಶಾಂತಿ ನಿಂತಾರ್ರಿ. ಎಲ್ಲರೂ ಡಾಕ್ಟ್ರು ಹಿಡಿದ್ರಿ, ಡಾಕ್ಟ್ರ್ ಸಬ್ ಹಿಡಿದು ಎಲ್ಲ ಡಾಕ್ಟ್ರುಗಳು ವರ್ಕರ್ಸ್ ಎಲ್ಲ ಶಾಂತಿ ನಿಂತ ಇದು ಮಾಡ್ತಾರೆ ಸರ್. ಒಟ್ಟು ಏನಂದ್ರೆ ಏನಂದ್ರೆ ಕೂಡ ಏನು ಅನ್ನಲ್ಲ ಸರ್. ಸಾಬ್ರೆ 4-5 ಸಲ ಬರ್ತಿದ್ರು, ಇನ್ನೊಬ್ರು ಸಾಬ್ರು ಕೂಡ ಇದ್ದರು ರೀ. ಒಟ್ಟು ನನಗೆ 13 ದಿನ ಕೊಮ್ಮನಿಂದ ಹೊರಗೆ ಬಂದಮೇಲೆ ಅವಾಗ ಎಲ್ಲ ಇಷ್ಟಿಷ್ಟು ಸ್ವಲ್ಪ ಗೊತ್ತೈತೆ ಸರ್. ಎಚ್ಚರಿಕೆ ಆದಮೇಲೆ ಜೂನ್ 19 ಸರ್. ಹಾಸ್ಪಿಟಲ್ದಾಗ ಏನು ಕೋಆಪರೇಟ್ ಮಾಡ್ಯಾರ ನಿಮ್ಗೆ ಡಾಕ್ಟರ್ ಸ್ಟಾಫ್ ಎಲ್ಲ ಸರಿಯಾಗಿ ಮಾಡ್ಯಾರ ಸರ್. ವರ್ಕ್ ಡಾಕ್ಟರ್ ಸಾಬ್ ಆಗಲಿ ವರ್ಕರ್ಸ್ ಆಗಲಿ ಎಲ್ಲರೂ ಸರಿಯಾಗಿ ಮಾಡಿ ಸರ್. ಸ್ಟಾಫ್ ಎಲ್ಲ ಆಗುತ್ತೆ ಸರ್, ಆಗುತ್ತೆ ಸರ್. ಇವ್ರಿಗೆ ಫಸ್ಟ್ ಕಣ್ ತೆರೆದ ಮೇಲೆ ಅವ್ರಿಗೆ ಮೊಬೈಲ್ ನಂಬರ್ ಕೇಳಿದ್ವಿ. ಅವ್ರು ಇಮಿಡಿಯೇಟ್ ಅವ್ರ ಫೋನ್ ನಂಬರ್ ಹೇಳಿದ್ರು. ದಟ್ ಇಟ್ ಸೆಲ್ಫ್ ಸೇಸ್ ಎಸ್ ಈ ಸುದ್ದಿಗೋಷ್ಠಿಯಲ್ಲಿ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಅರುಣ್ ಬರಾದ್, ಹೃದಯರೋಗ ತಜ್ಞರಾದ ಡಾಕ್ಟರ್ ಜಗದೀಶ್ ಪಾಟೀಲ್, ಮೂಳೆ ತಜ್ಞರಾದ ಡಾಕ್ಟರ್ ಅಕ್ಷಯ್ ಉಪ್ಪಿನ್, ಕೈಶಸ್ತ್ರ ತಜ್ಞರಾದ ಡಾಕ್ಟರ್ ಜಗದೀಶ್ ಪಾಟೀಲ್, ಅರವಳಿಕೆಯ ತಜ್ಞರಾದ ಡಾಕ್ಟರ್ ಸುಜಿತ್, ಆಸ್ಪತ್ರೆಯ ವ್ಯವಸ್ಥಾಪಕರಾದ ಚಂದ್ರಕಾಂತ್ ಝಳಕಿ ಸೇರಿದಂತೆ ಇತರರು ಇದ್ದರು. ಸೇಡಂನಲ್ಲಿ ನಡೆಯುತ್ತಿರುವ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ದೇಸಿ ಗೋವಿನ ಉತ್ಪನ್ನಗಳ ಮಾರಾಟ ಮಳಿಗೆ ಹಾಕಲಾಗಿದೆ ಎಂದು ಗೋಪಾಲ್ ಸೈಂಡ್ ಗೋ ವಿಜ್ಞಾನ ಅನುಸಂಧಾನದ ಕೇಂದ್ರದ ಪ್ರಮುಖರು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ದೇಶದಲ್ಲಿ ಗೋವಿಗೆ ಅತ್ಯಂತ ಪ್ರಾಮುಖ್ಯತೆ ನೀಡಲಾಗಿದೆ. ಗೋವಿನಲ್ಲಿ ವೈದ್ಯಕೀಯ ಮೌಲ್ಯಗಳು ತುಂಬಾ ಇದ್ದು ಅವುಗಳನ್ನು ಇಂದಿನ ಪೀಳಿಗೆಗೆ ಪರಿಚಯಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸೇಡಂನಲ್ಲಿ ನಡೆಯುತ್ತಿರುವ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಗೋವಿನ ಉತ್ಪನ್ನಗಳ ಮಳಿಗೆ ಹಾಕಲಾಗಿದೆ ಎಂದರು. ಲಾಸ್ಟ್ 30 ಇಯರ್ಸ್ ಇಂದ ನಮ್ಮದೇ ಒಂದು ಗೋಶಾಲೆ ಇದೆ, ಗೋವನಿತಾಶ್ರಯ ಟ್ರಸ್ಟ್ ಅಂತ. ಇಡೀ ಸಮಾಜದ ಮಧ್ಯದಲ್ಲಿ ಈಗೇನು ಅವ್ರು ಹೇಳಿದರು, ಸೂರ್ಯನಾಡಿ ಚಂದ್ರನಾಡಿ ನಮ್ಮ ಏನು ಗೋವುಗಳಲ್ಲಿದೆ ಅದರಲ್ಲಿ ವೈದ್ಯಕೀಯ ಮೌಲ್ಯಗಳು ತುಂಬ ಇದೆ. ಈಗ ಬೇರೆ ಏನು ಈಗ ಹೇಳಿದ್ರಲ್ಲ ಜರ್ಸಿ ಇದೆಲ್ಲ, ಅದರಲ್ಲಿ ಯಾವುದೇ ಔಷಧೀಯ ಗುಣಗಳಿಲ್ಲ. ಯಾಕಂದರೆ ನಮ್ಮ ಗೋವುಗಳು ಕಾಡು ಮೇಡುಗಳಲ್ಲಿ ಹೋಗಿ ಬೆಳೆದು ಎಲ್ಲ ಔಷಧಿ ಸಸ್ಯಗಳನ್ನು ತಿಂದು ಅಲ್ಲಿ ಏನು 150ರಿಂದ 160 ರೋಗಗಳಿಗೆ ಬೇಕಾದಂಥ ಔಷಧಿಗಳನ್ನು ಇವತ್ತು ಗೋಮೂತ್ರದಿಂದ ನಾವು ಮಾಡಿಕೊಡ್ತಾ ಇದ್ದೇವೆ. ಅದಕ್ಕೋಸ್ಕರ ಜನರಿಗೆ, ಈ ರೈತರಿಗೆ ವ್ಯಾಲ್ಯೂ ಎಡಿಷನ್ ಮಾಡಬೇಕು, ರೈತರನ್ನ ಉಳಿಸಬೇಕು, ಮಕ್ಕಳಲ್ಲಿ ಗೋವಿನ ಬಗ್ಗೆ ಶ್ರದ್ಧೆ ಉಳಿಸಬೇಕು. ಸಮಾಜದಲ್ಲಿ ಈಗೇನು ನಾವೇನು ಹಾಲು ಕುಡಿತಾ ಇದ್ದೇವೆ, ಬರೋ ದಿನಗಳಲ್ಲಿ ಮುಂದಿನ ಪೀಳಿಗೆಗೆ ನಾವೇನಾದರೂ ಕೊಡಬೇಕಂತಿದ್ರೆ ಖಂಡಿತ ಗೋವಿನ ಬಗ್ಗೆ ನೀವೆಲ್ಲರೂ ದಯವಿಟ್ಟು ಈ ಪತ್ರಿಕೆಗಳಲ್ಲಿ ಚೆನ್ನಾಗಿ ಬರೆದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ. ಏನು ಕೊತ್ತಲ ಬಸವೇಶ್ವರ ಸ್ವರ್ಣ ಜಯಂತಿ ಉತ್ಸವ ನಡೀತಾ ಇದೆ ಸೇಡಮಲ್ಲಿ, ಅಲ್ಲಿ ತಾವೆಲ್ಲರೂ ದಯವಿಟ್ಟು ಬಂದು ಒಂದಿನ ಅಲ್ಲಿ ಗೋವಿನ ಬಗ್ಗೆ ಇವರು ಸ್ಟಾಲ್ ಇದೆ, ಇದೇ ರೀತಿ ಹೆಚ್ಚಿನ ವಿವರಗಳನ್ನು ನೀವು ಅಲ್ಲಿ ಪಡ್ಕೊಳ್ಬೇಕಂತೇಳಿ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೀವಿ. ಅಮೆರಿಕದ ಚಿಕಾಗೋ ಪ್ರವಾಸಿಗರಾದ ಡೆನಿಯಾ ಸ್ಟೆನ್ವೆಲ್ ಭಾರತಕ್ಕೆ ಪ್ರವಾಸಕ್ಕೆ ಆಗಮಿಸಿದ ವೇಳೆಯಲ್ಲಿ ಬೆಂಗಳೂರಿನಲ್ಲಿ ಒಂದು ಘಟನೆಯಲ್ಲಿ ಬಲಗೈನ ಮೂಳೆ ಸರಿದದ್ದು. ನಂತರ ಅವರು ಕಲಬುರಗಿಗೆ ಆಗಮಿಸಿದಾಗ
ಬಲಗೈನಲ್ಲಿ ಅತಿಯಾದ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಕಲಬುರಗಿಯ ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆಗೆ ದಾಖಲಾಗಿ ಖ್ಯಾತ ವೈದ್ಯರಾದ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಅವರ ತಂಡದಿಂದ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದರು. ಇದೇ ವೇಳೆಯಲ್ಲಿ ಅಮೆರಿಕದ ಚಿಕಾಗೋದ ಪ್ರವಾಸಿಯಾದ ಡೆನಿಯಾ ಸ್ಟೆನ್ವೆಲ್ ಮಾತನಾಡಿ, ಅಮೆರಿಕ ಮಾದರಿಯಲ್ಲಿ ಕಲಬುರಗಿಯಲ್ಲಿಯೂ ಕೂಡ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಅವರ ನೇತೃತ್ವದ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆ ಹಾಗೂ ಗುಣಮಟ್ಟದ ಚಿಕಿತ್ಸೆ ದೊರೆತಿದ್ದು ತುಂಬಾ ಹೆಮ್ಮೆಯ ವಿಷಯ ಎಂದು ಪ್ರಶಂಸನೀಯ ವ್ಯಕ್ತಪಡಿಸಿದರು. Okay, so I'm Diane Stillwell, and I had a little accident a few weeks ago when I first arrived in Bangalore. My wrist was fractured. So I was using a splint, and in the last couple of weeks it started hurting really badly. So I came in this morning, and very quickly everyone fixed me up very, very quickly. And this wonderful doctor, oh my goodness, the treatment he gave me, instantly my hands started feeling better. Even while he was doing the traction, it felt like my hand was going back in the place where it should be. So I'm very, very grateful. And very quickly, I think I've absolutely avoided having to have any surgery in the future. So this is the next one. Thank you very much. Thank you very much. I'm sorry for the left hand. ಈ ಸಂದರ್ಭದಲ್ಲಿ ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ, ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ವಾಣಿ ಉಪಸ್ಥಿತರಿದ್ದರು. ಮತಾಂಧ ನಾಥೋರಾಮ್ ಗೂಡ್ಸೆ ಮಹಾತ್ಮ ಗಾಂಧಿ ಅವರನ್ನ ಗುಂಡಿಕ್ಕಿ ಕೊಂದು ಅವರನ್ನು ಇಹಲೋಕ ತ್ಯಜಿಸಿರಬಹುದು. ಆದರೆ ಮಹಾತ್ಮ ಗಾಂಧೀಜಿಯವರ ಮೌಲ್ಯಗಳನ್ನು ಕೊಲ್ಲಲು ಗೂಡ್ಸೆಗೆ ಆಗಲಿಲ್ಲ, ಅಥವಾ ಇನ್ಯಾರಿಂದಾಗಲಿ ಕೊಲ್ಲಲು ಸಾಧ್ಯವಿಲ್ಲ. ಇಂದಿಗೂ ಅವರ ವಿಚಾರಧಾರೆಗಳು, ಮೌಲ್ಯಗಳು ಭಾರತದಲ್ಲಿ ಮಾತ್ರವಲ್ಲದೆ ಜಗತ್ತಿನಲ್ಲಿಯೇ ಪ್ರಸ್ತುತವಾಗಿವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಇಂದು ಹುತಾತ್ಮ ದಿನಾಚರಣೆ ಅಂಗವಾಗಿ ವಿಧಾನಸೌಧದ ಮಹಾತ್ಮ ಗಾಂಧೀಜಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಜನವರಿ 30, 1948ರಂದು ಮಹಾತ್ಮ ಗಾಂಧಿ ಅವರನ್ನು ಹತ್ಯೆ ಮಾಡಿದ ದಿನ. ಗಾಂಧಿಯವರು ನನ್ನ ಜೀವನವೇ ನನ್ನ ಸಂದೇಶ ಎಂದು ಹೇಳಿದರು. ಅವರು ಹೋರಾಡಿದ ಬದುಕು, ಅಹಿಂಸೆ, ಸತ್ಯಾಗ್ರಹ ಇವು ನಮಗೆ ಪ್ರೇರಣೆ. ಜಗತ್ತಿನಲ್ಲಿ ಸತ್ಯ, ಅಹಿಂಸೆ, ಸತ್ಯಾಗ್ರಹದ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟದ್ದು ಬೇರೆಲ್ಲಿಯೂ ಕಾಣಲು ಸಾಧ್ಯವಿಲ್ಲ. ದೇಶದಲ್ಲಿ ಬಹಳ ಸುದೀರ್ಘ ಕಾಲ ನಡೆದ ಹೋರಾಟ ನಾಯಕತ್ವವನ್ನ ಗಾಂಧೀಜಿ ವಹಿಸಿದ್ರು. 1915ರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದ ಮೊದಲ ದೇಶ ಸಮಾಜದ ಬದುಕನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿ ನಂತರ ಹೋರಾಟವನ್ನು ಪ್ರಾರಂಭಿಸಿದರು. ಸತ್ಯ, ಅಹಿಂಸೆಗಳಿಂದ ಕೂಡಿದ ಹೋರಾಟದಲ್ಲಿ ಸಾವಿರಾರು ಜನ ಪಾಲ್ಗೊಂಡಿದ್ದರು. ಅವರ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ದೊರೆತದ್ದು, ಬ್ರಿಟಿಷರ ದಾಸ್ಯದಿಂದ ಬಿಡುಗಡೆ ದೊರೆಯಿತು ಎಂದರು. ಜನವರಿ 30ನೇ ತಾರೀಕು ಮಹಾತ್ಮ ಗಾಂಧೀಜಿಯವರ ಹತ್ಯೆ ಮಾಡಿದಂಥ ದಿನ. ಮತಾಂಧ ನಾಥೂರಾಮ್ ಗೋಡ್ಸೆಯವರು ಮಹಾತ್ಮ ಗಾಂಧೀಜಿಯವರನ್ನು ಫಾದರ್ ಆಫ್ ದಿ ನೇಷನ್ ಅವರನ್ನು ಗುಂಡಿಕ್ಕಿ ಕೊಲ್ತಾರೆ. ಅವರು ಪ್ರಾರ್ಥನೆ ಹೋಗ್ತಂಥ ಸಂದರ್ಭದಲ್ಲಿ ಗುಂಡಿಕ್ಕಿ ಕೊಲ್ತಾರೆ ಸಾಯಂಕಾಲ. ನಾಥೂರಾಮ್ ಗೋಡ್ಸೆಯವರು ಮಹಾತ್ಮ ಗಾಂಧೀಜಿಯವರನ್ನು ಗುಂಡಿಕ್ಕಿ ಕೊಂದಿರ್ಬೋದು. ಅವರು ಇಹಲೋಕವನ್ನು ತ್ಯಜಿಸಿರ್ಬೋದು. ಆದರೆ ಮಹಾತ್ಮ ಗಾಂಧೀಜಿಯವರ ಮೌಲ್ಯಗಳನ್ನು ಕೊಲ್ಲಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ನಾಥೂರಾಮ್ ಗೋಡ್ಸೆಯವರಿಂದಲೂ ಸಾಧ್ಯ ಇಲ್ಲ, ಬೇರೆಯವರಿಂದಲೂ ಕೂಡ ಸಾಧ್ಯ ಇಲ್ಲ. ಇವತ್ತಿಗೂ ಅವರ ವಿಚಾರಗಳು, ಅವರ ಮೌಲ್ಯಗಳು ಭಾರತ ದೇಶದಲ್ಲಿ ಜಗತ್ತಿನಲ್ಲೇ ಪ್ರಸ್ತುತ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಮಹಾತ್ಮ ಗಾಂಧೀಜಿಯವರು
ನಿಮ್ಮ ಸಂದೇಶ ಅಂತ ಏನು ಅಂತ ಕೇಳಿದಾಗ ನನ್ನ ಜೀವನವೇ ನನ್ನ ಸಂದೇಶ ಅಂತ ಹೇಳ್ತೀನಿ. ಅವರ ಹೋರಾಟದ ಬದುಕು ಸತ್ಯ ಮತ್ತು ಅಹಿಂಸೆ, ಸತ್ಯಾಗ್ರಹ ಇವು ನಮಗೆ ಪ್ರೇರಣೆ. ಬಹುಶಃ ಜಗತ್ತಿನಲ್ಲಿ ಸತ್ಯ ಅಹಿಂಸೆಯ ಮೂಲಕ, ಸತ್ಯಾಗ್ರಹದ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟದ್ದು ಬೇರೆಲ್ಲೂ ಕಾಣಲಿಕ್ಕೆ ಸಾಧ್ಯ ಆಗಲ್ಲ. ಬಹಳ ದೀರ್ಘಕಾಲ ಹೋರಾಟ ನಡೆದಿರ್ಬೋದು. ಆ ಹೋರಾಟದ ನಾಯಕತ್ವವನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿದರು. 1915ರಲ್ಲಿ ಅವರು ಭಾರತಕ್ಕೆ ಬಂದರು ದಕ್ಷಿಣ ಆಫ್ರಿಕಾದಿಂದ. ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಯಾವುದೇ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರ ಚುನಾವಣೆ ಪ್ರಕ್ರಿಯೆಯಲ್ಲಿ ನನ್ನ ಯಾವುದೇ ಪಾತ್ರ ಇಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸ್ಪಷ್ಟನೆ ನೀಡಿದರು. ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಸದ ಸುಧಾಕರ್ ಅವರು ನಿಮ್ಮ ಬದಲಾಯಿಸಬೇಕೆಂದು ಆಗ್ರಹಿಸಿ ಹೈಕಮಾಂಡ್ಗೆ ದೂರು ಕೊಟ್ಟಿರುವುದಾಗಿ ಹೇಳಿದ್ದಾರೆ ಎಂಬ ಮಾತಿಗೆ ಪ್ರತಿಕ್ರಿಯೆ ನೀಡಿ, ಚುನಾವಣೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಎಂಬುದನ್ನು ಗೌರವಾನ್ವಿತ ಎಲ್ಲ ಹಿರಿಯರಲ್ಲಿ ತಿಳಿಸುವುದಕ್ಕೆ ಇಷ್ಟಪಡುತ್ತೇನೆ. ನಾನು ರಾಜ್ಯದ ರಾಜ್ಯ ಅಧ್ಯಕ್ಷನಾಗಿ ಯಾವುದೇ ಜಿಲ್ಲೆಯ ಚುನಾವಣೆ ಸಂಬಂಧ ಅಭಿಪ್ರಾಯ ಕೊಟ್ಟಿಲ್ಲ, ಕೊಡುವುದಕ್ಕೆ ಅವಕಾಶವೂ ಇಲ್ಲ. ಕೇಂದ್ರದಿಂದ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರಿಗೆ ಚುನಾವಣೆಯ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. 13 ಜನ ವೀಕ್ಷಕರನ್ನು ಕೂಡ ನೇಮಕ ಮಾಡಿದ್ರು. ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ 3 ಜಿಲ್ಲೆಗಳ ಜವಾಬ್ದಾರಿ ಕೂಡ ನೀಡಲಾಗಿತ್ತು ಎಂದು ಹೇಳಿದರು. ಚುನಾವಣೆ ಪ್ರಕ್ರಿಯೆ ಹೇಗೆ ನಡೆದಿದೆ ಅನ್ನೋದನ್ನ ತಮ್ಮ ಮೂಲಕ ಗೌರವಾನ್ವಿತ ಎಲ್ಲ ಹಿರಿಯರಲ್ಲಿ ತಿಳಿಸೋದಕ್ಕೆ ನಾನು ಇಚ್ಛಪಡ್ತೇನೆ. ನಾನು ರಾಜ್ಯದ ಅಧ್ಯಕ್ಷನಾಗಿ ಯಾವುದೇ ಜಿಲ್ಲೆಯ ಅಭಿಪ್ರಾಯವನ್ನು ಕೂಡ ಕೊಟ್ಟಿಲ್ಲ, ಕೊಡೋದಕ್ಕೆ ಅವಕಾಶವೂ ಕೂಡ ಇಲ್ಲ. ಕೇಂದ್ರದಿಂದ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವ್ರನ್ನ ಚುನಾವಣೆಯ ಒಂದು ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದ್ದರು. 13 ಜನ ಅಬ್ಸರ್ವರ್ಸ್ನು ಕೂಡ ನೇಮಕ ಮಾಡಿದರು ವೀಕ್ಷಕರನ್ನು. ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ 3 ಜಿಲ್ಲೆ ಜವಾಬ್ದಾರಿಯನ್ನು ಕೂಡ ನೀಡಲಾಗಿತ್ತು. ಪ್ರತಿ ಜಿಲ್ಲೆಗೂ ಕೂಡ ಚುನಾವಣಾಧಿಕಾರಿ, ರಿಟರ್ನಿಂಗ್ ಆಫೀಸರ್ ಮತ್ತು ಕೋ ರಿಟರ್ನಿಂಗ್ ಆಫೀಸರ್ ಕೂಡ ನೇಮಕಾತಿ ಆಗಿದೆ. ಮತ್ತು ರಿಟರ್ನಿಂಗ್ ಆಫೀಸರು ಮತ್ತು ಕೋ ರಿಟರ್ನಿಂಗ್ ಆಫೀಸರ್ ಅವರ ನೇತೃತ್ವದಲ್ಲಿ, ಅವರ ಸಮಕ್ಷಮದಲ್ಲಿ ಆ ಜಿಲ್ಲೆಗಳಲ್ಲಿ ಎಲ್ಲ ಪ್ರಮುಖರ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿಪ್ರಾಯನ ಪಡೆದುಕೊಂಡು 3 ಹೆಸರುಗಳನ್ನು ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಜಿಲ್ಲೆ ತಂಡದಿಂದ ಯಾವ್ಯಾವ 3 ಹೆಸರುಗಳನ್ನು ಕೊಟ್ಟಿದ್ದಾರೋ ಆ 3 ಹೆಸರುಗಳನ್ನು ದೆಹಲಿಗೆ ಕಳಿಸ್ಕೊಟ್ಟು, ದೆಹಲಿಯಿಂದ ಅಂತಿಮವಾಗಿ ತೀರ್ಮಾನ ಆಗಿರ್ತಕ್ಕಂಥ ನಂತರದಲ್ಲಿ ನನ್ನ ಚುನಾವಣಾ ಪ್ರಕ್ರಿಯೆ ನಡೆದುಬಿಟ್ಟು ಅವ್ರ ಹೆಸರನ್ನ ಘೋಷಣೆ ಆಗಿರ್ತಕ್ಕಂಥದ್ದು. ಈ ಪ್ರಕ್ರಿಯೆಯಲ್ಲಿ ವಿಜೇಂದ್ರ ಅವರ ಪಾತ್ರ 0. ನಾನು ರಾಜ್ಯದ ಅಧ್ಯಕ್ಷ ಇರ್ಬೋದು, ರಾಜ್ಯದ ಅಧ್ಯಕ್ಷರು ಇದ್ದರೂ ಸಹ ನನ್ನ ಜಿಲ್ಲೆ ಬಗ್ಗೆ ಅಭಿಪ್ರಾಯನ ಕೊಡ್ಬೋದೇ ಹೊರತು ರಾಜ್ಯದ ಯಾವುದೇ ಜಿಲ್ಲೆಗೆ ಅಭಿಪ್ರಾಯ ಕೊಡೋದಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ. ಇದು ಎಲ್ಲರೂ ಕೂಡ ಗೊತ್ತಿರಬೇಕು. ಕಾರಣ ಏನಂದ್ರೆ ಇಲ್ಲಿ ಯಾರನ್ನೂ ಕೂಡ ಸುಧಾಕರ್ನೂ ಕೂಡ ದೂಷಿಸಕ್ಕೆ ಹೋಗೋದಿಲ್ಲ. ಈ ಚುನಾವಣಾ ಪ್ರಕ್ರಿಯೆ ಏನು ಅಂತೇಳಿ ಯಾರೂ ಕೂಡ ಗೊತ್ತಿಲ್ಲ, ಗೊಂದಲ ಇದೆ. ಯಾಕೆಂದರೆ ಮೊದಲ ಬಾರಿ ಇಡೀ ದೇಶಾದ್ಯಂತ ಇವತ್ತು ನಮ್ಮ ರಾಜ್ಯದಲ್ಲಿ ಏನು ಚುನಾವಣಾ ಪ್ರಕ್ರಿಯೆ ನಡೆದಿದೆಯೋ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಚುನಾವಣಾ ಪ್ರಕ್ರಿಯೆ ನಡೆದಿದ್ದು, ಇಡೀ ದೇಶದಲ್ಲಿ ಇದೇ ವ್ಯವಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ನಾನು ಹೊಸದಾಗಿ ಯಾವುದೋ ಒಂದು ಪ್ರಕ್ರಿಯೆ ಮಾಡೋಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ. ಕೇಂದ್ರ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದೆ. ಎರಡನೇದಾಗಿ ಮಾನ್ಯ ಸುಧಾಕರ್ ಅವರ ಆಕ್ರೋಶಭರಿತ ಮಾತುಗಳನ್ನು ನಾನು ಕೇಳಿದ್ದೇನೆ. ಆಕ್ರೋಶಭರಿತ ಮಾತುಗಳನ್ನು ನಿನ್ನೆ ಸುಧಾಕರ್ ಅವರು ಏನು ಹೇಳಿದಾರೋ ಅದನ್ನು ಕೇಳಿದ್ದೇನೆ. ಒಂದು ರೀತಿ ವಿಜೇಂದ್ರ ಅವರು ನಮ್ಮನ್ನು ಸಮಾಧಿ ಮಾಡೋಕ್ಕೆ ಹೊರಟಿದ್ದಾರೆ. ನಾನು ತಮ್ಮ ಮೂಲಕ ಸುಧಾಕರ್ ಹೇಳೋದಕ್ಕೆ ಇಷ್ಟಪಡ್ತೇನೆ, ಈ ರೀತಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ. ಅದು ನಿಮಗೂ ಕೂಡ ಗೌರವ ತರೋದಿಲ್ಲ, ನನಗೂ ಕೂಡ ಗೌರವ ತಂದು ಕೊಡೋದಿಲ್ಲ. ಅಲ್ಲಿ ಯಾರು ಆಯ್ಕೆ ಆಗಿದೆ ಅವನು ಕೂಡ ಪಕ್ಷದೊಬ್ಬ ಕಾರ್ಯಕರ್ತ ಮತ್ತು ಸುಧಾಕರ್ ಅವರ ಸಂಬಂಧಿನೂ ಕೂಡ ಹೌದು. ಹಾಗಾಗಿ ಚುನಾವಣಾ ಪ್ರಕ್ರಿಯೆ ಏನಾಗಿದೆ ಅನ್ನೋದನ್ನ ಅವರು ಕೂಡ ಅರ್ಥ ಮಾಡ್ಕೊಳ್ಳಿ. ಅವ್ರು ಏನೇ ಟೀಕೆ ಮಾಡಿದ್ರು ಅವ್ರನ್ನ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ. ಮಾಜಿ ಸಚಿವರಾಗಿ ಅವರು ಕೂಡ ಕೆಲಸವನ್ನು ಮಾಡಿದ್ದಾರೆ. ಆದರೆ ಪಕ್ಷ ಏನು ತೀರ್ಮಾನ ಮಾಡಿದೆ ಜಿಲ್ಲಾ ಮಟ್ಟದಲ್ಲಿ, ಅದಕ್ಕೆ ಕೇಂದ್ರದಿಂದ
ಸಮ್ಮತಿನೂ ಕೂಡ ಸಿಕ್ಕಿದೆ. ಅದನ್ನು ನಂದು ಯಾವುದೇ ರೀತಿ ನನ್ನ ಮೂಗು ತೋರಿಸ್ತಕ್ಕಂಥ ಕೆಲಸ ಆಗಿಲ್ಲ. ಹಾಗಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಖಂಡಿತ ಇದು ಪಕ್ಷಕ್ಕೂ ಕೂಡ ಗೌರವ ತಂದುಕೊಡೋದಿಲ್ಲ, ಅವ್ರಿಗೂ ಕೂಡ ಗೌರವ ತಂದುಕೊಡೋದಿಲ್ಲ. ಹಾಗಾಗಿ ಅವ್ರು ಏನು ವಿಜಯನವರು ತಿದ್ಕೋಬೇಕು ಅಂತ ಹೇಳಿದ್ದಾರೆ, ನಾನು ಆ ಥರ ಏನು ತಿದ್ಕೋಬೇಕು ಅಂತ ಅವ್ರ ಅಪೇಕ್ಷೆ ಇದೆ, ಅವರೆಲ್ಲ ಬೇರೆ ಎಲ್ಲರೂ ಅಪೇಕ್ಷೆ ಇದೆ. ನನ್ನ ತಿದ್ಕೊಳ್ತಕ್ಕಂಥದ್ದು ನಾನು ಕೂಡ ಅದನ್ನು ಮಾಡ್ತೇನೆ. ಸುಧಾಕರ್ವನ್ನು ಕೂಡ ಭೇಟಿ ಮಾಡ್ತೇನೆ. ಅವ್ರು ಯಾವ ರೀತಿ ನಾನು ತಿದ್ಕೋಬೇಕು ಅಂತೇಳಿ ಪಾಪ ಅವ್ರ ಅಪೇಕ್ಷೆ ಇದೆ, ಅದ್ರ ಬಗ್ಗೆ ನಾನು ಕೂಡ ತಿದ್ಕೊಳ್ತೇನೆ. ಮುಗಿತು, ಇನ್ಮೇಲೆ ಯುದ್ಧ ಅಷ್ಟೇ, ಆ ರೀತಿ ಮಾತನಾಡಬಾರ್ದು. ಕಲಬುರಗಿ ನಗರದಲ್ಲಿರುವ ಕೊಳಗೇರಿ ಪ್ರದೇಶದ ನಿವಾಸಿಗಳಿಗೆ ಮನೆ ನಿರ್ಮಾಣ ಮಾಡುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಅವ್ಯವಹಾರ ನಡೆದಿದೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ವಿಭಾಗೀಯ ಸಂಚಾಲಕ ಚಂದ್ರು ಚಕ್ರವರ್ತಿ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ನಗರದಲ್ಲಿರುವ ಎಲ್ಲಾ ಬಡಾವಣೆಗಳಲ್ಲಿ ಕೊಳಗೇರಿ ಅಭಿವೃದ್ಧಿಯಿಂದ ಮನೆಗಳು ನಿರ್ಮಾಣ ಮಾಡುವಲ್ಲಿ ಅವ್ಯವಹಾರ ನಡೆದಿದೆ. ಇದರ ಕುರಿತು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕ್ರಮ ಕೈಗೊಂಡು ಮನೆಗಳನ್ನ ಪೂರ್ಣ ಪ್ರಮಾಣದಲ್ಲಿ ನಿರ್ಮಾಣ ಮಾಡಬೇಕು, ಇಲ್ಲದೆ ಹೋದಲ್ಲಿ ಮುಂಬರುವ ದಿನದಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ರಾಜ್ಯಾದ್ಯಂತ ಇವತ್ತಿನ ದಿವಸ ನಾವು ಹೋರಾಟ ಮಾಡ್ತಿದ್ದೇವೆ. ಅದರ ಜೊತೆಗೆ ನಾವು ಇವತ್ತಿನ ದಿವಸ ಇಲ್ಲಿ ಕಲಬುರಗಿಯಲ್ಲಿ ಏನು ಮನೆಗಳಲ್ಲಿ ಕೊಳಗೇರಿ ಕಲಬುರಗಿ ನಗರದಲ್ಲಿರುವ ಬಡಾವಣೆಗಳಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಮಂಜೂರಾದ ಮನೆಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಅದು ನಿರ್ಲಕ್ಷ್ಯ ವಹಿಸಿದ್ದಾರೆ. ಆದರೆ ಈ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟರು ಅವ್ರು ಯಾವುದೂ ಕೆಲಸ ಮಾಡಿಲ್ಲ. ಅವರು ಪರಿಶೀಲಿಸಿ ನೋಡಿ ಹೋಗಿ ಅಲ್ಲಿಗೆ ಭೇಟಿ ಕೊಡ್ತಕ್ಕಂಥ ಕೆಲಸ ಆಗಿಲ್ಲ. ಅವರು ಇದೇನು ಆದಲ್ಲ, ಈ ಕೊಳಗೇರಿಯಲ್ಲಿ ಮಂಜೂರಾತಾದ 2018-19 ಸಾಲಿನಲ್ಲಿ ಮಂಜೂರಾತಾದ ಮನೆಗಳನ್ನು ಇವತ್ತಿನವರೆಗೂ ಕಾಮಗಾರಿ ಕಂಪ್ಲೀಟ್ ಮುಗಿದಿಲ್ಲ. ಮನೆಗೆ ಪ್ಲಾಸ್ಟರ್ ಆಗಿಲ್ಲ, ಕಲರ್ ಆಗಿಲ್ಲ, ಸುಣ್ಣಾಗಿಲ್ಲ, ಬಣ್ಣಾಗಿಲ್ಲ. 20-30 ಚೌಕಟ್ಟಿನಲ್ಲಿ ಕಟ್ಟಿರ್ತಕ್ಕಂಥ ಮನೆಗಳು 18, 28, 20, 25 ಈ ಒಂದು ಪ್ರಕಾರ ಅಲ್ಲಿ ಇವತ್ತಿನ ದಿವಸ ಹಂಚಿಕೆ ಆಗ್ಯಾವ. ಕೆಲವೊಂದು ಮನೆಗಳನ್ನೇ ಕಟ್ಟಿಲ್ಲ. DC ಅವರು ಏನು ಮಾಡ್ಯಾರ, ಅವರಿಗೆ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲೆಟ್ರ್ ಬರೆದಾಗ ಇನಾಮದಾರನವರು ಮತ್ತು ಕೊಯಂ ಜೈಗಳಾದ ಉಮೇಶ್ ಮಲ್ಲಿಕಾರ್ಜುನ ಹಾಗೂ ಸಂಬಂಧಪಟ್ಟ ಇವರೇನು ಮಾಡ್ಯಾರ, DC ಅವರಿಗೆ ನಾವು ಆಲ್ರೆಡಿ ಕಂಪ್ಲೀಟ್ ಮನೆಗಳನ್ನು ಮುಗಿಸೀವಿ, ಆದರೆ ಅಲ್ಲಿ ಏನೂ ಇಲ್ಲ ನಮ್ಮದು ಅಂದಾಗ DC ಅವರು ಹೋಗಿ ಅದು ಮುಗಿಲಾರ್ದು ನೋಡಿ ಪರಿಶೀಲಿಸಿ ಅಲ್ಲಿ ಮುಗಿದಿದ್ದರೆ ನಿಜವಾಗಿ ಮುಗಿದಿತ್ತಂದ್ರೆ ಮುಗಿದದಂತೇಳಿ ನಮ್ಮ ದಲಿತ ಸಂಘರ್ಷ ಸಮಿತಿ ಕರೆಸಿ ಚರ್ಚೆ ಮಾಡಿ ನೋಡಪ್ಪ ಅಲ್ಲಿ ಏನೂ ಇಲ್ಲ, ಎಲ್ಲ ಕಂಪ್ಲೀಟ್ ಮುಗಿದದಂತೇಳಿ ಒಂದು ಇದು ಕೊಡಬೇಕಾಯ್ತು. ಅದಕ್ಕೆ ಜಿಲ್ಲಾಧಿಕಾರಿಗಳೇ ಇವತ್ತಿನ ದಿವಸ ನಿರ್ಲಕ್ಷ್ಯ ಮಾಡಿದ್ದಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಅವ್ರಿಗೊಂದು ಟೈಮ್ ಕೊಡ್ತೀವಿ. ಇನ್ನೂ ಒಂದು 15-20 ದಿನಗಳಲ್ಲಿ ಆ ಕಾಮಗಾರಿಗಳನ್ನು ಮುಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಅವರು ಹೋಗಿ ತಾವೇ ಎದುರು ನಿಂತು ಪರಿಶೀಲಿಸಿ ಅದಕ್ಕೇನು ಬರ್ತಕ್ಕಂಥ ಹಣನ ದುರುಪಯೋಗ ಆಗಿದೆಲ್ಲ ಅದು ವಾಪಸ್ ತಗೊಂಡು ಅಲ್ಲಿಗೆ ಹಾಕಿ ಆ ಬರ್ತಕ್ಕಂಥ ಕೊಳಗೇರಿ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಿಗೇನು ಸಹಾಯ ಮಾಡ್ಬೇಕಂತ ಕೇಳ್ತೀವಿ. ಒಂದು ವೇಳೆ ಈ ಒಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮನೆಗೆ ಒಪ್ಪದಿದ್ದಲ್ಲಿ ನಾವು ಇವತ್ತಿನ ದಿವಸ ಪ್ರತಿಭಟನೆಗೆ ಇಳಬೇಕಾಗ್ತದೆ ಅಂತ ಹೇಳ್ತಾ, ಬ್ಯಾಂಕ್ ಸಾಲ ಪಡೆದ ಎಂಎಸ್ಎಂಇ ವಲಯದ ಸಣ್ಣ ಉದ್ಯಮಿಗಳ ಪರಿಸ್ಥಿತಿ ಸುಧಾರಣೆ ಮತ್ತು ಪುನರ್ವಸತಿ ಕುರಿತಂತೆ ಇರುವ ಮೂಲ ನಿಯಮಗಳ ಅನ್ವಯ ಉದ್ಯಮಿಗಳಿಗೆ ಪ್ರೋತ್ಸಾಹ ನೀಡದೆ ಸಾಲದ ಖಾತೆಗಳನ್ನ ಎನ್ಪಿಎ ಎಂದು ಘೋಷಿಸುವ ಮೂಲಕ ಬ್ಯಾಂಕ್ಗಳು ಅನ್ಯಾಯ ಮಾಡುತ್ತಿವೆ ಎಂದು ಉದ್ಯಮಿ ಚನ್ನಬಸಯ್ಯ ನಂದಿಕುಲ್ ಬಲವಾಗಿ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉದ್ಯಮ ಆರಂಭಿಸುವ ಉದ್ದೇಶಕ್ಕಾಗಿ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ಬ್ಯಾಂಕ್ಗಳು ಸಾಲ ನೀಡಿದ ಬಳಿಕ ಸಾಲ ವಸೂಲಾತಿಯ ಜೊತೆಗೆ ಅನುಸರಿಸಬೇಕಾದ ಕ್ರಮಗಳನ್ನು ಗಾಳಿಗೆ ತೂರಿರೋದ್ರಿಂದ ಸಣ್ಣ ಉದ್ಯಮಗಳನ್ನು ಅನುತ್ಪಾದಿತ ಖಾತೆ ಎಂದು ಘೋಷಿಸಲಾಗಿದೆ. ಇದರಿಂದಾಗಿ ಕೋಟ್ಯಾಂತರ ವಿನಿಯೋಗಿಸಿ ಆರಂಭಿಸುವ ಉದ್ಯಮಿಗಳು ಬ್ಯಾಂಕ್ಗಳ ಹಾಗೂ ಜಿಲ್ಲಾ ಕೈಗಾರಿಕೆ ಕೇಂದ್ರದ ಸಂಪರ್ಕ ಸಹಕಾರವಿಲ್ಲದೆ ಮುಚ್ಚುವ ಪರಿಸ್ಥಿತಿ ತಲೆದೂರುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಕಲಬುರಗಿಯ ಸೌಖ್ಯ ಆಗ್ರೋಟೆಕ್ ಸಿರಿಧಾನ್ಯ ಉತ್ಪನ್ನಗಳ ಉದ್ಯಮ ಖಾತೆಯನ್ನು ಕೆನರಾ ಬ್ಯಾಂಕ್ ರಾಮಮಂದಿರ ಶಾಖೆ ಮೂಲ ನಿಯಮಗಳನ್ನು ಉಲ್ಲಂಘಿಸಿ ಅನು ಉತ್ಪಾದಕ ಖಾತೆ ಎಂದು ಘೋಷಿಸಿದೆ. ಎಂಎಸ್ಎಂಇಗಳ ಸುಧಾರಣೆ ಮತ್ತು ಪುನರ್ವಸತಿ ಕುರಿತಂತೆ ಕೇಂದ್ರ ಸರ್ಕಾರದ ಎಂಎಸ್ಎಂಇ ಸಚಿವಾಲಯದ 29/5/2015 ಅನುಸೂಚನೆ ಅನ್ವಯ ಸಣ್ಣ ಉದ್ಯಮಿಗಳ ಹಿತರಕ್ಷಣೆಗೆ ಬೆಂಬಲವಾಗಿ ನಿಲ್ಲಬೇಕಾದ ಬ್ಯಾಂಕ್ ಹೀಗೆ ನಿಯಮಗಳನ್ನು ಉಲ್ಲಂಘಿಸಿದೆ. ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಕೈಗಾರಿಕಾ ಕೇಂದ್ರಕ್ಕೆ ಮನವಿ ಸಲ್ಲಿಸಿದಾಗ್ಯೂ ಸೌಖ್ಯ ಆಗ್ರೋಟೆಕ್ ಖಾತೆಯನ್ನ ಎನ್ಪಿಎ ಎಂದು ಘೋಷಿಸಲಾಗಿದೆ ಎಂದು ನಂದಿಕೋಲ್ ಅಸಮಾಧಾನ ವ್ಯಕ್ತಪಡಿಸಿದರು. ಸಿವಿಲ್ ಬೇರೆ ಎಲ್ಲಿ ಹೋಗ್ಬೇಡಪ್ಪ, ನಾನು ಇಲ್ಲೇ ಇರು, ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ, ಇದು ಉದ್ಯೋಗ ಮಾಡ್ತಾ ಇರೋ ಅಂದಾಗ ಅವನು ಸಾಕಷ್ಟು ಪ್ರಯತ್ನ ಮಾಡಿದ್ಮೇಲೆ ಒಪ್ಪಿಕೊಂಡ ಮೇಲೂ ನಾನು
ಅವನ ಹೆಸರಿಗೆ ಸಾಲದ ಅಪ್ಲಿಕೇಶನ್ ಹಾಕಿದ್ಮೇಲೆ ಅದಕ್ಕೆ ಕೊಲೆಟ್ರಲ್ ಸೆಕ್ಯೂರಿಟಿ ಕೇಳಿದೆ ಸರ್. ಮೂರು ಪಟ್ಟು ಕೇಳಿದಾಗೂ ನಾನು ಇರೋಂಥ ಮನಿ ಆಮೇಲೆ ಇಂಡಸ್ಟ್ರಿ ಎರಡು ಸೇರಿದ 3-3.5 ಕೋಟಿ ರೂಪಾಯಿ ಆಸ್ತಿ ಅವರಿಗೆ ಅಡಮಾನ ಇಟ್ಟು ನನಗೆ 1,20,00,000 ಕೊಡು ಅಂತ ಕೇಳಿದೆ. ನಾನು ಕೇಳಿದಾಗೂ ಅವರು ಇಲ್ಲ ನಿಮಗೆ 80 ಕೊಡ್ಲಿಕ್ಕಾತಂದು 80 ಕೊಟ್ಟರು. 80 ಕೊಟ್ಟಿರ್ದಾಗ ಸರ್ ಅದು ನಮ್ದು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಇರುತ್ತೆ ಸರ್. ನಾವು ಪ್ರೊಸೆಸ್ ಮಾಡಬೇಕಾದ್ರೆ ಅದಕ್ಕೆ ಅಪ್ರೈಸಲ್ ಅಂತ ಮಾಡ್ತಾರೆ ಸರ್. ಅಪ್ರೈಸಲ್ ಮಾಡಬೇಕಾದ್ರೆ ಎಲ್ಲ ಸರ್ ಈಗ 6 to 7 ಇಯರ್ಸ್ ನಾವು ರಿಪೇಮೆಂಟ್ ಏನು ಪೀರಿಯಡ್ ಇರ್ತದೆ ಸರ್. ಅದ್ರಾಗ ಅವ್ರು ಸಿನಾಪ್ಸಿಸ್ ಇರ್ತದೆ ರೀ, ಈ ವರ್ಷಕ್ಕೆ ಇಷ್ಟು ಗಳಿಕೆ ಆದ್ರೆ ಇಷ್ಟು ಪೇಮೆಂಟ್ ಆಗ್ಬೇಕು ಹಿಂಗೆ ಅಂತೇಳಿ ಇರ್ತದೆ. ಬಟ್ ಆ ಪೀರಿಯಡಲ್ಲಿ ಯಾವುದು ಇಂಟ್ರೆಸ್ಟ್ ಡ್ಯೂರಿಂಗ್ ಇಂಪ್ಲಿಮೆಂಟೇಷನ್ ಅಂತ ಇರುತ್ತೆ ಸರ್. ಎಲ್ಲ ರೀತಿಯ ಲೈಸೆನ್ಸ್ ತೊಗೊಂಡು ಇಂಪ್ಲಿಮೆಂಟ್ ಮಾಡೋ ತನಕ 1 ವರ್ಷ ಹೋಗ್ತದೆ ಸರ್. ಅದು ಮೊರಟೋರಿಯಂ ಪೀರಿಯಡ್ದೇ ಕೊಟ್ಟಿದ್ದೆ 6 ಮಂತ್ ಕೊಟ್ಟಿರ್ತಾರೆ ಸರ್. ಆ ಕೋವಿಡ್ ಪೀರಿಯಡಲ್ಲಿ ನಾವು ಎಷ್ಟೋ ತ್ರಾಸಪಟ್ಟು 2 ತಾಸೇ ಟೈಮ್ ಸಿಕ್ತಿತ್ತು ಅಂದ್ರೂ ನಾವು ಹೈದರಾಬಾದ್ ಅಡ್ಡಾಡಿ ಬಂದು ಇಲ್ಲ ಇನ್ಸ್ಟಾಲೇಷನ್ ಅಂತೂ ಮಾಡಿದ್ವಿ ಸರ್, ಪ್ರಯತ್ನ ಮಾಡಿ. ಲಾಸ್ಟಿಗೆ ಏನು ಸರ್ ಇಷ್ಟೆಲ್ಲ ಆಗ್ಬೇಕು ಡಿಲೇ ಆಗ್ತಾಯಿತ್ತು ಸರ್. ಲಾಸ್ಟ್ ಅವರ್ಸಿಗೆ GST ಪರ್ಸೆಂಟ್ 5% ಇತ್ತು ಸರ್. ಅಗ್ರೋಬೇಸ್ಡ್ ಇಂಡಸ್ಟ್ರಿ ಪ್ರೊಸೆಸಿಂಗ್ ಲೋನ್ ಅಪ್ಲೈ ಮಾಡಿದಾಗ GST ಸ್ಲ್ಯಾಬು 5% ಇತ್ತು ಸರ್. ಲೋನ್ ಸ್ಯಾಂಕ್ಷನ್ ಆಗೋ ಟೈಮಿಗೆ 18%ಗೆ ಹೋಗ್ತದೆ. 18% ಆಯ್ತು ಸರ್. ಸೊ 18% GST ಕಟ್ಟಿ, ಇಂಟ್ರೆಸ್ಟ್ ಡ್ಯೂರಿಂಗ್ ಇಂಪ್ಲಿಮೆಂಟೇಷನ್ 1 ವರ್ಷ ಕಟ್ಟಿ, ನೆಕ್ಸ್ಟ್ ಇನ್ಶೂರೆನ್ಸ್ ಅಮೌಂಟ್ ಕಟ್ಟಿ ಸರ್. ನನಗೆ ಸಿಕ್ಕಿದ್ದೆ 55 ಲಕ್ಷ ಸರ್. 50 ಲಕ್ಷ ನನ್ನ ಕೈ ಸಿಕ್ಕಿದ್ದು. ಆದರೂ ಯೂನಿಟ್ ಸ್ಟಾರ್ಟ್ ಮಾಡಿ ನಾನು ರನ್ ಮಾಡಿ ತೋರಿಸಿದೆ ಮ್ಯಾನೇಜರ್ಗೆ, ಸರ್ ಈ ಪರಿಸ್ಥಿತಿ ಇದೆ, ನನಗೆ ಸ್ವಲ್ಪ ರೀಸ್ಟ್ರಕ್ಚರ್ ಮಾಡಿಕೊಟ್ರಂದ್ರೆ ಇನ್ನೂ ನಾನು ಮುಂದೆ ಹೋಗ್ಬೋದು ಅಂತಂದರು. ಅವ್ರು ಲೆಟರ್ ತೊಗೊಂಡ್ರೆ ವಿನ ಅವ್ರ ಮ್ಯಾನೇಜರ್ ಇಷ್ಟು ಹೇಳ್ತಿದ್ರು ಸರ್ ಮೊಂಡತನ ಏನಂದ್ರೆ, ನಾನೇನ್ರಿ ನಾನು ಕಾಲಕ್ಕೆ ಪೋಸ್ಟ್ ಮ್ಯಾನ್ ಇದ್ದಂಗೆ ನಾನು ಇಲ್ಲಿ ಕೊಟ್ಟಿದ್ದು ಕಳಿಸ್ತೀನಿ, ಅವ್ರು ಏನಿದ್ದು ಮಾಡ್ತೀನಿ ಅಷ್ಟೇ. ಈ ಮೊಂಡತನ ತೋರಿದ್ದೀನಿ ಸರ್. ಆ್ಯಕ್ಚುಲಿ ಬ್ರ್ಯಾಂಚ್ ಮ್ಯಾನೇಜರ್ ಅಂತಂದ್ರೆ ನಮ್ಮ ಹಣೆಬರ ಬರೆಯೋರು ಸರ್, ಮ್ಯಾಗಿನವರಲ್ಲ, ಬ್ರ್ಯಾಂಚ್ನವರೇ ಸರ್. ಆ್ಯಕ್ಚುಲಿ ಏನೇನು ಆಗಿದೆ ಏನಿಲ್ಲ. ಆಮೇಲೆ ಎವ್ರಿ ಬಯೋ ಮಂತ್ಲಿ ಸರ್ ಈ ಸಿಂಗಲ್ ವಿಂಡೋವಲ್ಲಿ ಯಾವ್ಯಾವ ಇಂಡಸ್ಟ್ರೀಸ್ ರನ್ ಅದಾವೆ ಅಥವಾ ಯಾವ ಕ್ಲೋಸ್ ಆಗ್ಯಾವೆ, ಯಾವ ಸ್ಥಿತಿ ಅದ ಅಂಥೇಳಿ DC ಅವ್ರ ಗಮನಕ್ಕೆ ತರಬೇಕು. ಅವರು ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ದವರು ಆ ಲಾಸ್ಟ್ ಇದ್ದ DC ಅವರು ಜಾಯಿಂಟ್ ಡೈರೆಕ್ಟರು ಮಾಡಲಿಲ್ಲ. ಈಗ ಬಂದವರೊಬ್ಬರು ಮೇಡಮ್ ಅವರು ಅದಾರ, ಅವ್ರು ಪ್ರಯತ್ನ ಮಾಡ್ತಾಯಿದ್ದಾರೆ. ಬಟ್ ಲಾಸ್ಟ್ 2 ಇಯರ್ಸಿಂದ ಏನು ಗ್ಯಾಪ್ ಆಗಿದೆ ಸರ್. ಆ ಗ್ಯಾಪ್ ಫುಲ್ಫಿಲ್ ಮಾಡೋಕ್ಕೆ ಆಗ್ತಾಯಿಲ್ಲ. ಆಮೇಲೆ 6 ತಿಂಗಳ ಇಲ್ಲಿ ಸಿಂಗಲ್ ವಿಂಡೋ ಮೀಟಿಂಗ್ ಆಗಂಗಿಲ್ಲ ಸರ್. ಸಮಸ್ಯೆಗಳನ್ನು ಯಾರ ಕಡೆ ತೋಡಬೇಕು ಅಂತನೂ ಆಗಂಗಿಲ್ಲ. ಬ್ಯಾಂಕ್ನವರು ನಮ್ಮ ಗೇಟೇ ಬಂದ್ ಮಾಡಿಬಿಡ್ತಾರೆ ಸರ್. ಜಾಸ್ತಿ ಹೇಳಿದ ಕೂಡಲೇ ಇಲ್ಲ ರೀ ನೀವು ಹೋಗ್ಬಿಡ್ರಿ, ನೀವು ನಮ್ಮದು RBI ರೂಲ್ಸ್ ಪ್ರಕಾರ ಮಾಡ್ತೀವಿ. ಬಟ್ RBI ರೂಲ್ಸ್ ಪ್ರಕಾರ ಯಾವುದೂ ಒಂದೂ ಕೆಲಸ ಮಾಡಿಲ್ಲ ಸರ್ ಅವರು. ಆದರೂ ನಾನು ಇಷ್ಟೆಲ್ಲ ತ್ರಾಸಿಟ್ಟು ಬೇಡ ಅಂತ ನಾನು 40 lakhs ಪೇ ಮಾಡೋಕೆ ಮಾಡಿದೆ ಸರ್. ತಮ್ಮ ಲೆಟರ್ ಇದೆ ಸರ್. 40 ಲಕ್ಷ ನಾನು ಪೇ ಮಾಡ್ತೀನಿ, ನಾನು 26 ಉಳಿತದ್ದು ನನ್ನ ಪ್ರಯತ್ನ ಮಾಡಿ ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು ಸರ್. 2 ಸಾರಿ ಸರ್. ಇದರಲ್ಲಿ 4 ಜನ ಪ್ರತಿಷ್ಠಿತ ವ್ಯಕ್ತಿಗಳು ಸರ್. ಒಬ್ಬರು ಅಡ್ವೊಕೇಟ್, ಕ್ಲಾಸ್ 1 ಕಾಂಟ್ರಾಕ್ಟರ್, ನಾನು ಇನ್ನೊಬ್ಬರು ನನ್ನ ಫ್ರೆಂಡ್ ಅವರು ಸೇರಿ 40 ಲಕ್ಷ ನಾವು ಪೇಮೆಂಟ್ ಮಾಡ್ತೀವಿ ತೊಗೋರಿ ನೀವು, ಇದು 2 ಡಾಕ್ಯುಮೆಂಟ್ ಇದು, ಒಂದು ರಿಲೀಸ್ ಕೊಡ್ರಿ ನೀವು, ಈಗ ಕೊಡಬೇಡಿ, ನಾವು 3-4 ತಿಂಗಳ ನಂತರ ಕೊಟ್ರಿ, ಬಟ್ ಇದು ಅಮೌಂಟ್ ತೊಗೋರಿ, ನನಗೆ ಬರ್ಡನ್ ಆಗ್ಲಿಕ್ಕತ್ತದ, ಇದು ಮುಂದೆ NP ಆಯ್ತು ಅಂದ್ರೆ ನನಗೆ ಉಳಿಯಂಗಿಲ್ಲ, ನನ್ನ ಮಗನ ಫ್ಯೂಚರ್ ಹಾಳಾಗ್ತಂತ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು. ನಾನು ಸರ್ 1 ತಿಂಗಳದಾಗ 2 ಸರಿ ನಾನು ಲೆಟರ್ ಕೊಟ್ಟೆ, ಸರ್ಕಲ್ ಆಫೀಸ್ ಭೇಟಿಯಾಗಿ ಬಂದೆ ಸರ್. ಅಲ್ಲಿವರೆಗೂ ಯಾವುದೂ ಚಕಾರ ಎತ್ತಿಲ್ಲ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.